ಯಾರೆಲ್ಲ ಇವತ್ತು ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತನ ಕೃಪೆಯಿಂದ ನಿಮ್ಮೆಲ್ಲರ ಜೋಡಿ 100 ಕಾಲ ಹೀಗೆ ಜೊತೆಯಾಗಿ ಬಾಳಲಿ ಅಂತ ಹಾರೈಸ್ತಾ ಇದ್ದೀನಿ ಮತ್ತು ಹಾರೈಸ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಯಾರೆಲ್ಲ ಹೊಸ ದಾಂಪತ್ಯಕ್ಕೆ ಕಾಲಿಡ್ತಾ ಇದ್ರಿ, ಇವತ್ತಿನಿಂದ ಗಂಡ ಹೆಂಡರಾಗಿ ಜೀವನವನ್ನು ನಡೆಸ್ತಾ ಇದ್ರಿ, ನಿಮ್ಮೆಲ್ಲರೂ ಕೂಡ ಶುಭವಾಗಲಿ. ಆ ಭಗವಂತನ ಕೃಪಾಶೀರ್ವಾದ ನಿಮ್ಮಲ್ಲಿ ಇರಲಿ ಅಂತ ಕೇಳ್ಕೊಳ್ತಾ, ಗುರುರಾಯರ ವಾರ, ಗುರು ದತ್ತಾತ್ರೇಯರ ವಾರ ಆಗಿರೋದ್ರಿಂದ ಯಾರೆಲ್ಲ ಶುಭ ಕೆಲಸಗಳಿಗೆ ಕೈ ಹಾಕ್ತಿದ್ರಿ, ಹೊಸ ಕೆಲಸಗಳಿಗೆ ಕೈ ಹಾಕ್ತಿದ್ರಿ, ಜಾಬ್ ಇಂಟ್ರೆಸ್ಟ್ಗೆ ಹೋಗ್ತಿದ್ರಿ, ಅವರೆಲ್ಲರೂ ಕೂಡ ಒಳ್ಳೆಯದಾಗಲಿ. ಆ ಭಗವಂತನ ಕೃಪೆ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ದಾವಣಗೆರೆ ನಗರದಲ್ಲಿ ಏನು ನಡೀತಾ ಇದೆ, ದಾವಣಗೆರೆ ಜಿಲ್ಲೆಯಲ್ಲಿ ಏನು ನಡೀತಿದೆ, ರಾಜ್ಯ ಹೊರ ರಾಜ್ಯಗಳಲ್ಲಿ, ದೇಶ ವಿದೇಶಗಳಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಕೂಡ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಂದಷ್ಟು ಕಿವಿ ಮಾತು ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೋಸ್ಕರ. ದಯಮಾಡಿ ಕರೆ ಮಾಡುವಾಗ ಟಿ ವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಕರೆ ಮಾಡಿ ಅಂತ ಕೇಳ್ಕೊಳ್ತೀನಿ. ಏಕೆಂದರೆ ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿದ್ದರೂ ಕೂಡ ಈ ಕಾರ್ಯಕ್ರಮ ನಿಮ್ಮ ಮನೆಯಲ್ಲಿ ನಿಮ್ಮ ಒಂದು ಟಿ ವಿ ಪರದ ಮೇಲೆ ಪ್ರಸಾರ ಆಗಲಿಕ್ಕೆ ಕನಿಷ್ಠ 4 ರಿಂದ 5 ಸೆಕೆಂಡ್ ತಡ ಆಗುತ್ತೆ. ಸೊ ನೀವು ಟಿ ವಿ ನೋಡ್ತಾ ಮಾತಾಡೋದ್ರಿಂದ ವಾಯ್ಸ್ ವೇರಿಯೇಷನ್ ಆಗುತ್ತೆ. ಹಾಗಾಗಿ ದಯವಿಟ್ಟು ಟಿ ವಿ ನೋಡ್ತಾ ಮಾತಾಡಬೇಡಿ ಅಂತ ಮತ್ತೊಮ್ಮೆ ತಮ್ಮರಲ್ಲಿ ವಿನಮ್ರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ನೀವು ಪ್ರಶ್ನೆಗೆ ಉತ್ತರಿಸುವಾಗ 30 ಸೆಕೆಂಡ್ಗಳಿಂದ ಹೆಚ್ಚು ಸಮಯ ತೆಗೆದುಕೋಬೇಡಿ. ಏಕೆಂದರೆ ಬೇರೆಯವರು ಕೂಡ ಉತ್ತರ ಗೊತ್ತಿರುತ್ತೆ, ಉತ್ತರ ಹೇಳಲಿಕ್ಕೆ ಆಗಲ್ಲ ಅಂತ ಹೇಳಿ ಬೇಸರ ಪಟ್ಕೊಳ್ತಾರೆ. ಹಾಗಾಗಿ ದಯವಿಟ್ಟು ಟಿ ವಿಯನ್ನು ನೋಡ್ತಾ ಮಾತಾಡಬೇಡಿ ಮತ್ತು ಪ್ರಶ್ನೆಗೆ 30 ಸೆಕೆಂಡ್ಗಳಿಂದ ಹೆಚ್ಚು ಸಮಯ ತೆಗೆದುಕೋಬೇಡಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ನಮ್ಮ ಒಂದು V1 ವಾಹಿನಿಯ ಸಮಸ್ತ ಕಾರ್ಯಕ್ರಮ ಏನಿರುತ್ತೆ, ಯಾರಿಗೆ ಬೆಳಗ್ಗಿನ ನೋಡೋಕ್ಕಾಗಲ್ಲ, ಅದೇ ರೀತಿ ಸಾಯಂಕಾಲನೂ ನಾವು ಇದನ್ನು ಮರುಪ್ರಸಾರ ಮಾಡ್ತೀವಿ. ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ, ಅಲ್ಲಿ ಯಾರಿಗೂ ಕೂಡ ನೋಡೋಕ್ಕಾಗಲ್ಲ ಅಂಥವ್ರಿಗೋಸ್ಕರ ವಿಶೇಷವಾಗಿ ನಾವು ಈ ಕಾರ್ಯಕ್ರಮವನ್ನು ನಮಸ್ತೆ ದೇವನಗರಿ ಅಂತ ಯೂಟ್ಯೂಬ್ ಚಾನಲ್ ಕೂಡ ಅಪ್ಲೋಡ್ ಮಾಡಿರ್ತೀವಿ. ಅಲ್ಲೂ ಕೂಡ ನೀವು ನೋಡಿ ಆನಂದಿಸ್ಬೋದು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಬೋದು. ಸೊ ನಮ್ಮ ಸಿದ್ಧಲಿಂಗೇಶ್ವರ ಅವ್ರು ಕರೆ ಮಾಡ್ತೀರ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ಸರ್ ನಮಸ್ತೆ ಸರ್, ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತಿಂಡಿ ಆಯ್ತಾ? ಆಯ್ತು ಸರ್. ಮತ್ತೆ ಏನ್ ಮಾಡಿದ್ರಿ ಸರ್ ನಿನ್ನೆ ಪ್ರೋಗ್ರಾಮ್? ಎಲ್ಲೆಲ್ಲಿ ಹೋಗಿದ್ರಿ, ಏನೇ ಮಾಡಿದ್ರಿ ಬರ್ತ್ಡೇ ಪ್ರಯುಕ್ತ? ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿದ್ವಿ ಸರ್. ಸೊ ನಾವು ಫಸ್ಟ್ ಎಸ್ ಸರ್ ನುಡಿದಂತೆ ನಡ್ಕೋಬೇಕಲ್ವಾ. ಸೊ ನಾವು ಇನ್ನೊಬ್ರಿಗೆ ಹೇಳಬೇಕು ಅಂದ್ರೆ ಫಸ್ಟ್ ಅದಕ್ಕೆ ನಾವು ಬದ್ಧರಾಗಿರ್ಬೇಕು. ಅದೊಂದು ನೀವು ಫೋಟೋ ತೋರಿಸಿ ಸರ್, ತೋರಿಸ್ಬೇಕಿತ್ತು. ನಿಮ್ ನೋಡಿ ನಾವು ಕಲ್ಕೊಂತೀವಿ ಸ್ವಲ್ಪ. ಸರ್ ಖಂಡಿತ. ಅಯ್ಯೋ, ನಾನು ಆಕ್ಚುಲಿ ನನ್ನ ನೋಡಿ ಕಲ್ಕೋಬೇಕು ಅನ್ನೋದು ಉದ್ದೇಶ ಅಲ್ಲ. ಸೊ ಎಲ್ಲರೂ ಆ ರೀತಿ ಒಂದು ನಡ್ಕೊಳ್ಳಿ ಅಂತ ಹೇಳಿ. ಸೊ ಸಾಧ್ಯವಾದ್ರೆ ನಾವು ಗೋಶಾಲೆಗೆ ಹೋಗಿರ್ಬೋದು, ಬೇರೆ ಒಂದು ಸ್ವಲ್ಪ ಜನರಿಗೆ ಏನು ಆಹಾರ ಅಥವಾ ಮಜ್ಜಿಗೆ ಕೊಟ್ಟಿರೋದಾಗಿರ್ಬೋದು, ಗಿಡಗಳು ನೆಟ್ಟಿರೋದಾಗಿರ್ಬೋದು, ಅವೆಲ್ಲ ವೀಡಿಯೋಸ್ನ ಅಥವಾ ಫೋಟೋಸ್ನ ಪ್ರಸಾರ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಖಂಡಿತ ಮತ್ತೊಮ್ಮೆ ಹೇಳ್ತಿದ್ದೀನಿ, ಇದು ಯಾವುದೇ ಕಾರಣಕ್ಕೂ ಪ್ರಚಾರಕ್ಕೋಸ್ಕರ ಅಲ್ಲ. ನಮ್ಮೆಲ್ಲರ ಪ್ರೀತಿಯ ವೀಕ್ಷಕರು ಅಥವಾ ನನ್ನನ್ನು ಇಷ್ಟಪಡೋರು, ಅವರು ಆ ರೀತಿ ಒಂದೊಂದು ಗಿಡ ನೆಟ್ಟರೆ ಪ್ರಕೃತಿಗೆ ಒಂದಷ್ಟು ಸಹಾಯ ಆಗತ್ತೆ, ಹಸ್ತಿರ್ತಕ್ಕಂಥ ಒಬ್ಬರು ಊಟ ಮಾಡ್ತಾರೆ ಅನ್ನೋ ಒಂದು ಕಳಕಳಿಯಿಂದ ಮಾತ್ರ. ಹೌದು ಸರ್, ಖಂಡಿತ. ಅದೇ ಕಾರಣಕ್ಕೆ ಪ್ರಸಾರ ಮಾಡ್ಬೇಕಿತ್ತು. ನಾವು ಕಲ್ತಿದೀವಿ ಆಲ್ರೆಡಿ ನೋಡಿ, ಬೇರೆಯವರು ಕಲಿತಿದ್ರು ಅಂತ. ಖಂಡಿತ. ಆದ್ರೆ ಇವತ್ತು ಪ್ರಸಾರ ಮಾಡೋ ಒಂದು ಪ್ರಯತ್ನವನ್ನಂತೂ ಮಾಡ್ತೀವಿ ಸರ್, ಖಂಡಿತ. ಸರ್ ಇವತ್ತು ಇಂತ ಅಂತಾರಾಷ್ಟ್ರೀಯ ಸಂತೋಷದ ದಿನ. ಹೌದು ಸರ್. ಯಾವಾಗಲೂ ನಗ್ತಾ ಇರಿ, ನಗಿಸ್ತಾ ಇರಿ. ನಾವು ನಗೋಣ, ನೀವು ನಗೋಣ, ಖಂಡಿತ ಎಲ್ಲರೂ ನಗೋಣ. ಖಂಡಿತ ಸರ್. ಯಾಕೆಂದ್ರೆ ನಿಮ್ಮಂತ ದೊಡ್ಡವರು ತುಂಬಾ ಸುಂದರವಾಗಿರ್ತಕ್ಕಂಥ ಮಾತನ್ನ ಹೇಳಿದ್ದಾರೆ. ಜೀವನ ಅಂತಕ್ಕಂಥದ್ದು ಕೇವಲ 3 ದಿವಸದ ಆಟ, ನೀರಿನ ಮೇಲೆ ಗುಳ್ಳೆ ಇದ್ದ ಹಾಗೆ. ಯಾವಾಗ ಈ ಜೀವ ಹೋಗುತ್ತೆ ಗೊತ್ತಿಲ್ಲ. ಸೊ ನಾವು ಹೋದಾಗ ಎಲ್ಲರೂ ನಮ್ಮನ್ನು ನೆನೆಸ್ಕೊಂಡು ಅಳಬೇಕು. ಹಾಗೆ ನಾವು ಜೀವನ ಮಾಡಿದ್ರೆ ಮಾತ್ರ ಜೀವನ ಸಾರ್ಥಕತೆ ಅಂತ ಹೇಳ್ತಾರೆ ಅಲ್ವಾ? ಹೌದು ಸರ್. ಎಸ್ ಸರ್. ಒಂದು ನಗ್ತಾನೆ ಇರ್ತೀರಿ. ಫಸ್ಟ್ ಆಫ್ ಆಲ್ ನಿಮ್ ಮುಖ ನಗ್ತಾನೆ ಇರ್ತತೆ. ಥ್ಯಾಂಕ್ ಯು ಸರ್. ನಗ್ತಾನೆ ಇರ್ತೀವಿ, ನಾವು ನಗದೆ ಅದೇ ಪ್ರಯತ್ನ ಮಾಡ್ಬೇಕು ಇನ್ಮೇಲೆ. ಖಂಡಿತ ಸರ್. ಎಲ್ಲರೂ ನಗ್ತಾ ಇರೋಣ ಸರ್. ಇರೋ ಶಾರ್ಟ್ ಲೈಫಲ್ಲಿ ಸೊ ಎಲ್ಲೇ ಹೋದ್ರೂ ಕೂಡ ಒಂದು ಪ್ರೀತಿ ವಿಶ್ವಾಸ ಸ್ಪ್ರೆಡ್ ಆಗಬೇಕು, ಎಲ್ಲರೂ ಅನ್ಯೋನ್ಯತೆಯಿಂದ ಇರಬೇಕು. ಅದಷ್ಟೇ ಸರ್ ನಮ್ಮ ಗುರಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಕೇಳಿ ಸರ್. ಅದಕ್ಕಿಂತ ಮುಂಚಿತವಾಗಿ ಎಲ್ಲರ ನಿರೀಕ್ಷೆಯಂತೆ ನಮ್ಮ ಪ್ರೀತಿಯ ಸುನೀತಾ ವಿಲಿಯಮ್ಸ್, ಭಾರತೀಯ ಮೂಲದ ಸುನೀತಾ ವಿಲಿಯಮ್ಸ್ ಅವರು ಸೇಫ್ ಆಗಿ ಬಂದು ಲ್ಯಾಂಡ್ ಆಗಿದ್ದಾರೆ. ಅದು ಕೂಡ 9 ದಿವಸಕ್ಕೆ ಅಂತ ಹೋದವರು 9 ತಿಂಗಳ ಕಾಲ ವನವಾಸ ಅನುಭವಿಸಿ ಬಂದಿದ್ದಾರೆ. ಸೊ ಏನ್ ಹೇಳ್ತೀರಿ ಸರ್? ಮಾತಾಡಿದ್ರು ಸರ್ ಹೋದ ವಾರ ಇದ್ರ ಬಗ್ಗೆ ಅಡ್ವಾನ್ಸ್ ಆಗಿ ಮಾತಾಡಿದ್ವಿ ನಾವು ಕೂಡ. ಹೌದು. ಎಸ್ ಸರ್. ಸರ್ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ನೇರವಾಗಿ ನಿಮಗೆ ಸರ್. ತುಂಬ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ. ಇದನ್ನ ಅದಲು ಬದಲಾಗಿರ್ತಕ್ಕಂಥ ಅಕ್ಷರಗಳನ್ನ ಕೊಡ್ತಾ ಇದ್ದೀನಿ, ನೀವು ಜೋಡಿಸಿ ಹೇಳ್ಬೇಕು. ಬಹುಶಃ ಇದು ನಿಮ್ಗೆ ಉತ್ತರ ತುಂಬಾನೇ ಬೇಗ ಸಿಕ್ಬಿಡುತ್ತೆ ಅಂತ ಎಕ್ಸ್ಪೆಕ್ಟೇಷನ್ಸ್ ನನಗಿದೆ. ಸರ ಸಮ, ಇಷ್ಟೇ 4 ಅಕ್ಷರ. ಸರ ಸಮ, ಇದನ್ನ ನೀವು ಸರಿಯಾಗಿ ಜೋಡಿಸಿ ಹೇಳ್ಬೇಕು. ಟಿವಿ ಪರದೆ ಮೇಲೂ ಕೂಡ ಬರ್ತಾ ಇದೆ. ಸಮರಸನ. ಎಸ್ ಸರ್, 100% ಸರಿಯಾಗಿರ್ತಕ್ಕಂಥ ಉತ್ತರ. ಸೊ ಇವತ್ತಿನ ಒಂದು ಡೇಗೆ ಇದು ತುಂಬಾ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು ಅನ್ನೋದನ್ನ ಕಾರಣಕ್ಕೂ ಇದನ್ನು ಚೂಸ್ ಮಾಡ್ಕೊಂಡಿದ್ವಿ. ಯಾಕಂದ್ರೆ ನಾವೆಲ್ಲರೂ ಕೂಡ ಒಂದು ಸಮರಸದಿಂದ ಬಾಳಿದ್ರೆ ಎಲ್ಲರ ಜೊತೆ ನಗ್ನಗ್ತಾ ಖುಷಿಯಾಗಿರ್ಬೋದಲ್ವಾ ಸರ್? ಹೌದು ಸರ್, ಖಂಡಿತ. ಎಸ್ ಸರ್. ಥ್ಯಾಂಕ್ ಯು ಸೊ ಮಚ್. ಮಗಳದ ಸಣ್ಣ ಮಗಳದ SLC ಮುಗಿದಿದೆ, CBSE ಆಲ್ರೆಡಿ. ಓಕೆ, ಸೂಪರ್. ದೊಡ್ಡ ಮಗಳದ್ದು ಇವತ್ತು ಲಾಸ್ಟ್ ಎಕ್ಸಾಮ್ಸ್ ಕಾಮರ್ಸ್. ಸೊ ನಾಳೆಯಿಂದ ನೀವೆಲ್ಲ ಫ್ರೀ ಆಗಿದ್ರೆ ಫುಲ್ ಟೆನ್ಷನ್ ಫ್ರೀ. ಅದಕ್ಕೆ ಎಲ್ಲ ಪ್ಲಾನ್ ಹೇಳಿ ಸರ್ ಅಂತ.
ಸಾಕಷ್ಟು ಕಡೆ ಹೋಗ್ಲಿಕ್ಕೆ ಪ್ಲಾನ್ಸ್ ಇದೆ, ಬಟ್ ಏನು ಅಂದ್ರೆ ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ಯೋಚನೆ ಮಾಡಿ ಹೋಗ್ಬೇಕು ಸರ್, ಯಾಕಂದ್ರೆ ಎಸ್ ಸರ್ ಖಂಡಿತ. ಅದಕ್ಕೇನೆ ಸೊ ಸಾಧ್ಯವಾದಷ್ಟು ಗ್ರೀನರಿ ಇರತಕ್ಕಂಥ ಪ್ಲೇಸಿಗೆ ಹೋಗಿ ಸರ್. ಮಲೆನಾಡು ಪ್ಲೇಸಲ್ಲಿ ನೀವು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತೀರಿ, ಯಾಕಂದ್ರೆ ಅಲ್ಲಿ 24x7 ವಾಟರ್ ಸಪ್ಲೈ ಅಂತೂ ಇದ್ದೇ ಇರುತ್ತೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಫಾಲ್ಸ್ಗಳಲ್ಲಿ. ಸೊ ಅದನ್ನ ಬಂದಿದ್ದೀವಿ ಸರ್. ಓಕೆ ಓಕೆ, ನೀವು ಯಾವ ಕಡೆ ಪ್ಲಾನ್ ಮಾಡ್ತಾ ಇದ್ದೀರಿ ಸರ್? ಕೇರಳ, ತಮಿಳ್ನಾಡು, ಊಟಿ ಕೇರಳ ಸಿಗ್ಬೇಕ್ರಿ. ಹಿಲ್ ಸ್ಟೇಷನ್ ಅಂತಾನೆ ಹೋಗಿದ್ವಿ ಒಂದು ವಾರ. ಹೌದಾ? ಅದು ಬಿಟ್ರೆ ಮತ್ತೆ ಬೇರೆ ಸರ್ ಈಗ ನೀವು ಯಾವ ಕಡೆ ಹೋಗೋ ಪ್ಲಾನಿಂಗ್ ಅಲ್ಲಿ ಇದ್ದೀರಿ ಸರ್? ನೀವು ಅದೇ ಕೋಲ್ಡ್ ಪ್ಲೇಸ್ ಸರ್. ಓಕೆ ಓಕೆ. ಒಂದೇನು ಅಂದ್ರೆ ನಿಮ್ಮ ಮಕ್ಕಳಲ್ಲಿ ನಿಮಗೆ ಮತ್ತೆ ಅಡ್ವೆಂಚರಸ್ ಏನಾದ್ರು ಇಷ್ಟ ಆಗುತ್ತೆ ಅಂದ್ರೆ ಗೋವಾ ತುಂಬಾ ಹತ್ರ ಪ್ಲೇಸು, ಸಾಕಷ್ಟು ಅಡ್ವೆಂಚರಸ್ ಪ್ಲೇಸ್ ಇದೆ. ಪ್ಯಾರಾಸೈಲಿಂಗ್ ಇದೆ, ಪ್ಯಾರಾಗ್ಲೈಡಿಂಗ್ ಇದೆ, ಬೋಟಿಂಗ್ ಇದೆ, ರಾಫ್ಟಿಂಗ್ ಇದೆ, ಸೊ ಬಂಗಿ ಜಂಪಿಂಗ್ ಇದೆ, ತರಹೇವಾರಿ ನಿಮ್ಗೆ ಗೇಮ್ಸ್ ಸಿಗತ್ತೆ. ಹೌದೇನ್ ಸರ್? ನಾನು ಆಕ್ಚುಲಿ ಒಂದ್ಸಲ ಹೋಗಿಲ್ಲ ಸರ್, ಬಹಳ ಜನ ಹೇಳ್ತಾರೆ. ಓಕೆ, ತುಂಬಾ ಚೆನ್ನಾಗಿದೆ ಗೋವಾದಲ್ಲಿ. ಸಾಕಷ್ಟು ಸೇಫ್ಟಿ ಪ್ರಿಕಾಷನ್ಸ್ ಕೂಡ ಸಿಗುತ್ತೆ ನಿಮಗೆ, ಎಲ್ಲ ಸೇಫ್ ಗಾರ್ಡ್ ಇರ್ತಾರೆ. ಮತ್ತೆ ಬೇರೆ ಎಲ್ಲ ಕಂಪೇರ್ ಮಾಡಿದ್ರೆ ನಿಮಗೆ ತುಂಬಾ ಎಕಾನಮಿಕಲ್ ಕೂಡ ಇರುತ್ತೆ. ಸೊ ಕೆಲವೊಂದ್ ಕಡೆ ಎಲ್ಲ ತುಂಬಾ ಕಾಸ್ಟ್ಲಿ ಇದೆ. ಈವನ್ ಬಂಗಿ ಜಂಪಿಂಗ್ ನಾನು ಋಷಿಕೇಶಲ್ಲಿ ಮಾಡಿದಾಗ ಇಟ್ಸ್ ಕಾಸ್ಟ್ ಅರೌಂಡ್ 6500 rupees ಏನೋ ಆಗಿತ್ತು. ಬಟ್ ಅದೇ ನೀವು ಬಂಗಿ ಜಂಪಿಂಗ್ ಅನ್ನ ಗೋವಾದಲ್ಲಿ ಮಾಡಿದ್ರೆ ಜಸ್ಟ್ 2500 rupees ಆಗತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್. ಹಾಗೆ ಕೂಡ ಇವತ್ತು ಅಂತಾರಾಷ್ಟ್ರೀಯ ಗೋಪಚ್ಚಿ ದಿನ ಅಂತ ಸರ್. ಹೌದು ಹೌದು ಸರ್, ಅದು ಕೂಡ ಇದೆ. ಅದು ನಮ್ಮ ಏರ್ಟೆಲ್ ಸರ್, ಏರ್ಟೆಲ್ ಇದು ಮೊಬೈಲ್ ನೆಟ್ವರ್ಕ್ ಬಂದು ಟವರ್ ಬಂದು ಗುಪ್ಪಚ್ಚಿಗಳು ಕಾಣದಂಗ ಆಗ್ಬಿಟ್ಟು ಅದೊಂದು ಬೇಸರ ಸಂಗತಿ. ಎಸ್ ಎಸ್, ಬಟ್ ಕೆಲವೊಂದು ಕಡೆ ಇವಾಗ ಆಲ್ರೆಡಿ ಮತ್ತೆ ಮರಳಿ ಬರ್ತಾ ಇದಾವೆ ಸರ್. ಮೋಸ್ಟ್ಲಿ ಅದು ರೆಸಿಸ್ಟೆನ್ಸ್ ಇಂದ ಹೊರಗೆ ಬಂದಿದೆ ಅಂತ ಅನ್ಕೊಳ್ತೀನಿ. ಹೌದೇನ್ ಸರ್? ಹೌದು ಹೌದು. ಕೆಲವೊಂದು ಈಗ ನೀವು ಸ್ವಲ್ಪ ಗ್ರೀನ್ ಇರತಕ್ಕಂಥ ಪ್ಲೇಸಲ್ಲಿ ಹೋಗಿ ನೋಡಿದ್ರೆ, ಬಿಕಾಸ್ ನಾನು ಎವ್ರಿ ಡೇ ಇಲ್ಲಿಂದ ತೋಳ್ಹುಣ್ಸಿಗೆ ಟ್ರಾವೆಲ್ ಮಾಡ್ತೀನಲ್ಲ, ಸೊ ನಾನು ಯೋಗ ಕ್ಲಾಸ್ಗೆ ಅಲ್ಲಿ ನಾನು ಆನ್ ದ ವೇ ಹೋಗುವಾಗ ನೋಡ್ತೀನಿ ತುಂಬಾ ಅಂದ್ರೆ ಗುಬ್ಬೆಚ್ಚಿಗಳು ಮತ್ತೆ ವಾಪಸ್ ಕಾಣಿಸ್ಕೊಳ್ತಾ ಇದಾವೆ. ಹೌದೇನ್ ಸರ್? ಸಂತೋಷದ ವಿಷಯ ಸರ್, ತುಂಬಾ ಸಂತೋಷದ ವಿಷಯ. ಮೊದ್ಲು ನಮ್ಮ ಮನೆ ಬಾಗ್ಲಾಗೆಲ್ಲ ಬರೋದು ಸರ್, ಇವಾಗ ಇಲ್ಲ. ಇಲ್ಲ, ಬರ್ತಾ ಇದಾವೆ ಸರ್, ಇವಾಗ ಸ್ವಲ್ಪ ಸ್ವಲ್ಪ ಮತ್ತೆ ವಾಪಸ್ ಬರ್ತಾ ಇದಾವೆ. ನಂಗೆ ಅದೊಂದು ಖುಷಿ ಸಮಾಚಾರ, ಸೀರಿಯಸ್ಲಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಒಳ್ಳೆದಾಗ್ಲಿ. ನಮಸ್ಕಾರ ಸರ್, ಥ್ಯಾಂಕ್ ಯು. ನಮಸ್ಕಾರ ಸರ್. ಸರ್ ಟ್ರಿಪ್ಪಿಗೆ ಹೋದ್ರೆ ಒಂದು ಸುಂದರವಾಗಿರ್ತಕ್ಕಂಥ ವಿಡಿಯೋ ಮಾಡಿ ಕಳಿಸಿ. ಎಸ್, ಕಾಲ್ ಕಟ್ ಆಯಿತು. ಸ್ಟಿಲ್ ಹೇಳ್ತಾ ಇದ್ದೀನಿ, ಯಾರೇ ಟ್ರಿಪ್ಪಿಗೆ ಹೋದರೂ ಕೂಡ ಅಲ್ಲಿನ ಒಂದು ಪುಟ್ಟ ವಿಶೇಷತೆಯನ್ನು 1 ನಿಮಿಷದಲ್ಲಿ ನಮಗೆ ವಿಡಿಯೋ ಮಾಡಿ ಕಳಿಸಿದ್ರೆ, ಸೊ ಯಾರಾದರೂ ಬೇರೆಯವರು ನೆಕ್ಸ್ಟ್ ಆ ಪ್ಲೇಸಿಗೆ ಹೋಗಬೇಕು ಅಂದರೆ ಅಲ್ಲಿದು ಏನೋ ಒಂದು ವಿಶೇಷತೆ ಇದೆ, ಅಲ್ಲಿಗೆ ಹೋಗಬೇಕಾ ಬೇಡವಾ ಅಂತ ಅವ್ರಿಗೊಂದು ಯೋಚನೆ ಮಾಡೋದಕ್ಕೆ, ಒಂದು ಡಿಸಿಷನ್ ತೊಗೊಳೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಸಿದ್ಧಲಿಂಗೇಶ್ವರ ಹತ್ರನ ಕೇಳ್ಕೊಳ್ತಿದ್ದೀನಿ. ಸೊ ಮತ್ತು ಇನ್ಯಾರೆಲ್ಲ ಟ್ರಿಪ್ಪಿಗೆ ಹೊರಟಿದ್ದೀರಿ ಈ ಹಾಲಿಡೇಸಲ್ಲಿ, ಹೋಗಿ ಬನ್ನಿ, ತುಂಬ ಹುಷಾರಾಗಿರಿ, ತುಂಬ ಸೇಫಾಗಿ ಎಂಜಾಯ್ ಮಾಡಿ. ಅದ್ರ ಜೊತೆಗೆ 1 ನಿಮಿಷ ಮೀರದೇ ಇರತಕ್ಕಂಥ ಆ ಒಂದು ಸಿಚುವೇಶನ್ ಅಥವಾ ಆ ಒಂದು ಪ್ಲೇಸ್ನ ಸುಂದರವಾಗಿರ್ತಕ್ಕಂಥ ವಿಡಿಯೋ ಮಾಡಿ ನಮ್ಮ V1 ವಾಹಿನಿಗೆ ಕಳಿಸಿದ್ರೆ ಖಂಡಿತ ಅದನ್ನು ಪ್ರಸಾರ ಮಾಡ್ತೀವಿ. ಬೇರೆಯವರಲ್ಲಿ ಯಾರೆಲ್ಲ ಟ್ರಿಪ್ಪಿಗೆ ಹೊರಟಿದ್ದಾರೆ ಅವ್ರಿಗೆ ಅದರಿಂದ ಸಹಾಯ ಆಗುತ್ತೆ, ಒಂದಷ್ಟು ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ. ಥ್ಯಾಂಕ್ ಯು ವೀಕ್ಷಕರೇ. ಸೊ ಮುಂದಿನ ಒಂದು ಅದಲು ಬದಲಾಗಿರ್ತಕ್ಕಂಥ ಅಕ್ಷರವನ್ನು ಹೇಳ್ತೀನಿ, ಅದಾದ ನಂತರ ಇನ್ನಷ್ಟು ವಿಚಾರಗಳನ್ನ ಮಾತಾಡೋಣ. ತುಂಬ ಸ್ಟ್ರೈಟಾಗಿ ಹೇಳ್ತಾ ಇದ್ದೀನಿ, ಇದು ಕಲಾಭವನದ ಅಂತಕ್ಕಂಥದ್ದು ಅಕ್ಷರ 6 ಅಕ್ಷರಗಳನ್ನ ಹೇಳ್ತಾ ಇದ್ದೀನಿ. ಇದನ್ನು ನೀವು ಸರಿಯಾಗಿ ಜೋಡಿಸಿ ಹೇಳಬೇಕು. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಸರ್. ಬರ್ತಡೇ ಎಲ್ಲ ಚೆನ್ನಾಗಾಯ್ತಾ ಸರ್? ಓ, ತುಂಬಾ ಚೆನ್ನಾಗಾಯ್ತಮ್ಮ. ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ, ಹರಕೆ ಎಲ್ಲ ತುಂಬಾ ಬ್ಲೆಸ್ಫುಲ್ ಆಗಿತ್ತು. ಸೊ ದಿಸ್ ಇಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ನಂಗೆ. ಥ್ಯಾಂಕ್ ಯು. ತಿಂಡಿ ಸರ್? ತಿಂಡಿ ಆಯ್ತಮ್ಮ, ನಿಮ್ದು ಆಯ್ತಾ? ನಮ್ದು ಆಯ್ತ್ರಿ ಸರ್. ಓಕೆ, ಏನಿವತ್ತು ವಿಶೇಷ? ಚಪಾತಿ ಚಟ್ನಿ ರೀ ಸರ್. ಚಪಾತಿ ಚಟ್ನಿ, ವಾವ್, ನಮ್ಮನೇಲಿ ಕೂಡ ಚಪಾತಿ ಚಟ್ನಿ. ಥ್ಯಾಂಕ್ ಯು ಮಾ. ಎಸ್, ಚಪಾತಿಗೆ ಯಾವೆಲ್ಲ ಚಟ್ನಿಗಳನ್ನ ಮಾಡ್ತೀರಿ ಅಂತ ಕೇಳ್ಬೋದಾ ಸರ್? ಕೊಬ್ಬರಿ ಚಟ್ನಿ, ರೆಡ್ ಕಲರ್ ಕೊಬ್ಬರಿ ಚಟ್ನಿ ರೀ. ಆಮೇಲೆ ಟೊಮಾಟೊ ಚಟ್ನಿ. ಓಕೆ. ಆಮೇಲೆ ಹೀರೆಕಾಯಿ ಚಟ್ನಿ. ಓಕೆ. ಕೆಂಪು ಚಟ್ನಿ ಅಂತೂ ಮಾಮೂಲಿ ಕೆಂಪು ಚಟ್ನಿ, ಹಂಗೆ 4-5 ತರ ಮಾಡ್ತಿರ್ತೀರಿ ಸರ್. ಸೊ ಇನ್ನೊಂದು ನನಗೆ ಇಷ್ಟ ಆಗಿದ್ದ ಒಂದು ಚಟ್ನಿ ಬಗ್ಗೆ ನಿಮ್ಗೆ ಹೇಳ್ತೀನಿ, ಟ್ರೈ ಮಾಡಿ. ನಾನು ಮಾಡಿದ್ದಲ್ಲ, ಜಸ್ಟ್ ನಾನು ಅದನ್ನ ಟೇಸ್ಟ್ ಮಾಡಿರೋದು. ಏನು ಅಂದ್ರೆ ಅದರಲ್ಲಿ ಬೇರೆ ಏನು ಇಂಗ್ರೀಡಿಯೆಂಟ್ಸ್ ಹಾಕಲ್ಲ, ಬರೀ ಹಸಿ ಶೇಂಗಾನ ಚೆನ್ನಾಗಿ ಮಿಕ್ಸಿ ಮಾಡಿಬಿಡ್ತಾರೆ. ಆ ಹಸಿ ಶೇಂಗಾನ ಮಿಕ್ಸಿ ಮಾಡಿಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಒಂಚೂರು ಉಪ್ಪು ಮತ್ತು ಅದಕ್ಕೆ ಟೇಸ್ಟ್ಗೆ ಅಂತ ಒಂಚೂರು ಖಾರ ಮಿಕ್ಸ್ ಮಾಡ್ತಾರೆ, ಹಸಿ ಖಾರ ಅಥವಾ 1 ಮೆಣಸಿನ್ಕಾಯಿ. ತುಂಬ ಟೇಸ್ಟಿಯಾಗಿರುತ್ತೆ. ಅದರಲ್ಲೂ ಚಪಾತಿಗೆ, ಇಡ್ಲಿಗೆ ಅಂತೂ ಚಪ್ಪರಿಸ್ಕೊಂಡು ತಿನ್ಬೋದು. ನಂಗಂತೂ ತುಂಬ ಇಷ್ಟ. ಹೌದ್ರಾ ಸರ್? ನಾವು ಶೇಂಗಾ ಚಟ್ನಿ ಮಾಡ್ತೀವಿ, ಆದ್ರೆ ಅಷ್ಟೇ ಹೇಳಿದ್ರಿ, ನಾವು ಹುರ್ದು ಮಾಡ್ತೀವಿ ಮುದ್ದೆಗೆ ಮತ್ತೆ ಚಪಾತಿಗೆಲ್ಲ. ಓಕೆ ಓಕೆ, ಹಸಿದು ಟ್ರೈ ಮಾಡಿ ನೋಡೋಣ. ನೀವ್ ಹೇಳಿದ್ದು ಚೆನ್ನಾಗಿರುತ್ತೆ. ಖಂಡಿತಮ್ಮ ಟ್ರೈ ಮಾಡಿ. ಸೊ ನಿಮಗೆ ಬರ್ತಕ್ಕಂಥ ಯಾವ್ದಾದ್ರು ಒಂದು ಸ್ಪೆಷಲ್ ರೆಸಿಪಿ ಇದ್ರೆ ಹೇಳ್ಕೊಡ್ತೀರಾ ನಮ್ಗೆ? ಸ್ಪೆಷಲ್ ಅಂತ ಯಾವ್ದಾದ್ರು ಆಗಿರ್ಬೋದು, ಸಿಹಿ ಆಗಿರ್ಬೋದು, ಖಾರ ಆಗಿರ್ಬೋದು, ಅಥವಾ ಸ್ನ್ಯಾಕ್ಸ್ ಆಗಿರ್ಬೋದು. ಸೊ ಯಾಕೆಂದರೆ ಇನ್ಮೇಲಿಂದ ಎಲ್ಲ ಹಾಲಿಡೇ ಅಲ್ವಾ, ಸೊ ಮನೇಲಿರೋರಿಗೆ, ಮಕ್ಕಳಿಗೆ, ಸೊ ಟ್ರೈ ಮಾಡಲಿಕ್ಕೆ ಪೇರೆಂಟ್ಸ್ಗೆ ಒಂದು ಹೆಲ್ಪ್ ಆಗುತ್ತೆ. ಹೊಸತನ ಏನಾದ್ರು ಇದ್ದರೆ ಹೇಳಿ.
ಸರ್ ಆಲೂಗಡ್ಡೆ ಇದು ಮಾಡ್ತಾರಲ್ರಿ ಸರ್, ಹೋಟೆಲಾಗೆಲ್ಲ ಸಿಗುತ್ತಲ್ಲ ಫಿಂಗರ್ ಚಿಪ್ಸ್ ಅಂತ. ಫಿಂಗರ್ ಚಿಪ್ಸ್, ಓಕೆ. ಅದು ಹೇಳರಿ ಸರ್? ಹೇಳಿ ಪರವಾಗಿಲ್ಲ, ಹೇಗೆ ಮಾಡೋದು ಅಂತ ಹೇಳಿ. ಅದು ಸ್ವಲ್ಪ ಸಣ್ಣಕ್ಕೆ ತೆಳ್ಳಗೆ ಉದ್ದುದ್ದಕ್ಕೆ ಫಿಂಗರ್ ಟೈಪ್ ಹೆಚ್ಚಬೇಕ್ರಿ ಸರ್. ಹೆಚ್ಕೊಂಡು ಸ್ವಲ್ಪ ಲೈಟ್ ಆಗಿ ಉಪ್ಪು ಹಾಕಿ ಸ್ವಲ್ಪ ಒಂದ್ ಕುದಿಸಿ ತಗೋಬೇಕ್ರಿ ಸರ್. ಹಸಿ ಆಮೇಲೆ ಎಣ್ಣೆಯಲ್ಲಿ ಕರಿಬೇಕ್ರಿ. ಓಕೆ. ಕರ್ದು ಇಡ್ಬೇಕು. ಅಲ್ಲಿ ಲೈಟ್ ಆಗಿ ಕರ್ದಿದ್ರೆ ಇನ್ನೂ ಒಂದ್ಸಲ ಕರಿಬೇಕು. ಕರ್ದ್ಮೇಲೆ ಮತ್ತೆ ಬೇಕಂದ್ರೆ ಉಪ್ಪು ಕಮ್ಮಿ ಇದ್ರೆ ಇನ್ನು ಸ್ವಲ್ಪ ಲೈಟ್ ಆಗಿ ಉಪ್ಪು ಖಾರ ಉದ್ರಿಸಿದ್ರೆ ಮನೇಲೆ ಸ್ವಲ್ಪ ಫಿಂಗರ್ ಚಿಪ್ಸ್ ಟ್ರೈ ಮಾಡ್ಬೋದ್ರಿ ಸರ್. ಎಸ್ ಮನೇಲೆ ಸಿಂಪಲ್ ಆಗಿ ರೆಡಿ, ಕ್ವಿಕ್ ಟೈಮ್ ಅಲ್ಲಿ ಫಿಂಗರ್ ಚಿಪ್ಸ್ ನ ರೆಡಿ ಮಾಡ್ಕೋಬಹುದು. ನಾನೊಂದ್ 2-3 ಸಲ ಮಾಡೀನ್ರಿ, ನನ್ನ ಹುಡುಗರಿಗೆ ಬಹಳ ಇಷ್ಟ. ಓಕೆ. ಎಸ್. ಸೊ ಹೊರಗಡೆ ಯಾವ್ಯಾವ್ದೋ ಕೆಮಿಕಲ್ ಇರ್ತಕ್ಕಂಥ ಎಣ್ಣೆಯಲ್ಲಿ ಮಾಡೋದ್ರ ಬದಲು, ಪಾಮ್ ಆಯಿಲ್ ಅಲ್ಲಿ ಮಾಡೋದ್ರ ಬದಲು ನಾವು ನಮ್ಮ ಮನೆಯಲ್ಲಿ ಶುದ್ಧವಾಗಿರ್ತಕ್ಕಂಥ ಎಣ್ಣೆಯಲ್ಲಿ ಮಕ್ಳಿಗೆ ತಯಾರಿಸ್ಕೊಡ್ಬೋದು. ಹೌದ್ರಿ ಸರ್. ಕೊರೋನಾ ಅವಳಿ ಬಂದೋದಾಗಿಂದಂತೂ ಸಿಕ್ ಆಯಿಲ್ ಅದು ಇದು ತಿನ್ನಂಗಿಲ್ಲ ಅಲ್ರಿ ಸರ್. ಹೌದು. ಎಸ್ ಮಾ, ಥ್ಯಾಂಕ್ ಯು. ಸೊ ಒಂದು ಪ್ರಶ್ನೆನ ಅಂದ್ರೆ ಅದ್ರ ಬದಲಾಗಿರ್ತಕ್ಕಂಥ ಅಕ್ಷರಗಳನ್ನ ಕೊಡ್ತಾ ಇದ್ದೀನಿ, ಅದನ್ನ ಸರಿಯಾಗಿ ಜೋಡಿಸಿ ಹೇಳ್ಬೇಕು. ಓಕೆನಾ? ಸರಿ ಸರ್, ಹೇಳ್ರಿ ನೋಡೋಣ, ಟ್ರೈ ಮಾಡ್ತೀನಿ. ಕಲಾಭವನದ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಕಲಾಭವನದ. ಇದು 6 ಅಕ್ಷರಗಳ ಒಂದು ಇದನ್ನ ಸರಿ ಮಾಡಿದ್ರೆ ಒಂದು ಅರ್ಥಪೂರ್ಣ ಶಬ್ದ ಬರುತ್ತೆ, ಅದನ್ನ ನೀವು ಹೇಳ್ಬೇಕು. ಸಾರಿ, ಅದೇ ಕಲಾಭವನದ, ಅದು ಸರಿಯಾಗಿದೆ. ಈಗ ಅದನ್ನ ಆಲ್ರೆಡಿ ಹೇಳಿದೀನಿ ನಿಮಗೆ. ಅದರಲ್ಲಿ ಒಂದು ಶಬ್ದ ಅಡಗಿದೆ, ಅದನ್ನ ನೀವು ಹೊರ ತೆಗೆದು ಹೇಳಬೇಕು. 30 ಸೆಕೆಂಡ್ಗಳಿಗಿಂತ ಹೆಚ್ಚು ಸಮಯ ತಗೊಳ್ಳೋ ಹಾಗಿಲ್ಲ, ಅಷ್ಟರೊಳಗೆ ಹೇಳಬೇಕು. ಜಲ್ದಿ ಫ್ಲಾಶ್ ಆಗ್ತಿಲ್ಲ. ಓಕೆ, ಟ್ರೈ ಮಾಡಿ ಬೇಗ. ಇನ್ನು 10 ಸೆಕೆಂಡ್ ಇದೆ. ಹೌದ್ರಾ? ಓಕೆ, ತೊಂದರೆ ಇಲ್ಲ. ನೀವು ಉತ್ತರವನ್ನ ಪ್ರಯತ್ನ ಮಾಡ್ತಾ ಇರಿ. ಸೊ ನೋಡೋಣ ಬೇರೆ ಯಾರಾದ್ರೂ ಸರಿ ಉತ್ತರವನ್ನ ಹೇಳ್ತಾರಾ ಅಂತ ಹೇಳಿ. ಓಕೆ ಅಮ್ಮ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹೀಗೆ ನಗ್ನಗ್ತಾ ಖುಷಿಯಾಗಿರಿ, ಯಾಕೆಂದ್ರೆ ಇವತ್ತು ಅಂತಾರಾಷ್ಟ್ರೀಯ ನಗುವಿನ ದಿನ ಇದೆ ಅಂತ ಕೂಡ ಹೇಳಲಾಗತ್ತೆ. ಸೊ ಕೀಪ್ ಸ್ಮೈಲಿಂಗ್ ಮಾ. ಥ್ಯಾಂಕ್ ಯು. ಓಕೆ ಮಾ, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಕಲಾಭವನದ ಇದರಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಶಬ್ದ ಅಡಗಿದೆ. ನೋಡೋಣ ಇದನ್ನು ಯಾರು ಹೆಕ್ಕಿ ತೆಗಿತಾರೆ ಅಂತ ಹೇಳ್ಬಿಟ್ಟು. ಸೊ ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಮಹಾನಗರ ಪಾಲಿಕೆಯ ಕಾಮಗಾರಿ ಮಂದಗತಿಯಲ್ಲಿ ನಡೀತಾ ಇದೆ. ಸೊ ಸರಿಯಾಗಿ ಇನ್ ಟೈಮಲ್ಲಿ ಅದನ್ನು ಮುಗಿಸ್ಲಿಲ್ಲ ಅಂದರೆ ನಿಮ್ಮನ್ನು ಕಪ್ಪು ಪಟ್ಟಿ ಸೇರಿಸ್ತೀವಿ ಅಂತ ಹೇಳ್ಬಿಟ್ಟು ಆಯುಕ್ತರು ಹೇಳಿದ್ದಾರೆ. ಸೊ ಹಾಗಾಗಿ ದಯವಿಟ್ಟು ಯಾರೆಲ್ಲ ಗುತ್ತಿಗೆದಾರರು ಇದ್ದೀರಿ, ಯಾವ್ಯಾವ ಟೆಂಡರ್ಗಳನ್ನ ತೆಗೆದುಕೊಂಡಿದ್ದೀರಿ, ದಯವಿಟ್ಟು ಆದಷ್ಟು ಬೇಗ ಮುಗಿಸಿ, ಇಲ್ಲಾಂದರೆ ನೀವು ಬ್ಲ್ಯಾಕ್ ಲಿಸ್ಟ್ಗೆ ಹೋಗ್ಬಿಡ್ತೀರಿ. ಎಸ್, ಇನ್ನೊಂದು ಕರೆ ಬರ್ತದೆ. ನಮ್ಮ ರೆಗ್ಯುಲರ್ ಕಾಲರ್ ಆಗಿರ್ತಕ್ಕಂಥ ಮಂಜುಳಾ ಮೇಡಮ್ ಅವರು, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ಕಾರ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ತಿಂಡಿ ಆಯ್ತಾ? ಆಯ್ತು. ಓಕೆ, ಏನ್ಮಾ ವಿಶೇಷ ಇವತ್ತು? ವಿಶೇಷ ಏನಿಲ್ಲ ಸರ್, ಚಿತ್ರಾನ್ನನಾ? ಓಕೆ, ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಇಲ್ಲ ಸರ್. ಓಕೆ, ಇವತ್ತು ಅಂತಾರಾಷ್ಟ್ರೀಯ ನಗುವಿನ ದಿನ ಇದೆ, ಏನು ಹೇಳಕ್ ಇಷ್ಟಪಡ್ತೀರಿಮ್ಮ? ಅಂತಾರಾಷ್ಟ್ರೀಯ ನಗುವಿನ ದಿನ? ಹೌದು ಸರ್. ನಗು ಅಂತಕ್ಕಂಥದ್ದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅವಾಗ ನಗ್ತಾ ಇರ್ಬೇಕು. ಏನಾದ್ರು ಅದಕ್ಕೆ ಆದಷ್ಟು ನಗುವ ಕಾರ್ಯಕ್ರಮಗಳನ್ನ ನೋಡಿ ಅಥವಾ ಒಟ್ಟಿನಲ್ಲಿ ನಗೋದನ್ನ ಅಭ್ಯಾಸ ಮಾಡ್ಕೋಬೇಕು. ಎಷ್ಟೊಂದು ಕಾಯಿಲೆಗಳಿಗೆ ನಗು ಅಂತಕ್ಕಂಥದ್ದು ಒಂದು ಉತ್ತಮ ಟಾನಿಕ್ ನಂತ ಕೆಲಸ ಮಾಡುತ್ತೆ ಅಂತ ಕೇಳಿದ್ದೆ. ಅದಕ್ಕೆ ಇತ್ತೀಚೆಗೆಲ್ಲ ನಗೆ ಕ್ಲಬ್ಗಳು, ನಗಿಸುವ ಕೂಟಗಳು ಎಲ್ಲ ಉಟ್ಕೊಂಡಿದ್ದಾವೆ. ಆದ್ರೆ ನಾವು ಮಾಡ್ತಕ್ಕಂಥ ಹಾಸ್ಯ ಅಪಹಾಸ್ಯ ಆಗ್ಬಾರ್ದು. ಬೇರೆಯವ್ರನ್ನ ಅಪಹಾಸ್ಯ ಮಾಡಿ ನಗ್ಬಾರ್ದು. ಹಾಸ್ಯ ಇರ್ಬೇಕು, ತಿಳಿ ಹಾಸ್ಯ ಇರ್ಬೇಕು, ಆದ್ರೆ ಅಪಹಾಸ್ಯ ಆಗ್ಬಾರ್ದು ಅಂತ ನಾನು. ಯಾರ ಮನಸ್ಸಿಗೂ ಕೂಡ ನಮ್ಮ ನಗುವಿನಿಂದ ನೋವಾಗಬಾರ್ದು ಅಲ್ವಾ? ನಮ್ಮ ಬೇರೆಯವರನ್ನ ನೋಡಿ ಅಪಹಾಸ್ಯದಿಂದ ಗೇಲಿ ಮಾಡಿ ನಗ್ಬಾರ್ದು. ಸಂತೋಷ ಹೊಂಚಂಗಿರ್ಬೇಕು ಹೊರತಾಗಿ ಅಪಹಾಸ್ಯ ಆಗ್ಬಾರ್ದು. ಖಂಡಿತ. ನಮ್ಮ ನಗುವಿನಿಂದ ಇನ್ನೊಬ್ರು ನಮ್ಮನ್ನ ನೋಡಿ ಅವರು ಕೂಡ ನಗಬೇಕೇ ವಿನಃ ಅವ್ರು ನೋಡಿ ಬೇಸರ ಪಟ್ಕೊಳ್ಳಾಗ ಆಗ್ಬಾರ್ದು. ಬೇರೆಯವರನ್ನ ಗೇಲಿ ಮಾಡಿ ಅಥವಾ ಬೇರೆಯವ್ರನ್ನ ಅಪಹಾಸ್ಯ ಮಾಡಿ ನಾವು ಸಂತೋಷ ಪಡಬಾರ್ದು. ಖಂಡಿತ, ತುಂಬಾ ಸುಂದರವಾಗಿರ್ತಕ್ಕಂಥ ಮಾತನ್ನು ಹೇಳಿದ್ರಮ್ಮ, ಧನ್ಯವಾದಗಳು.
ಸೊ ಒಂದು ಅಕ್ಷರವನ್ನು ಹೇಳ್ತೀನಿ ಅದರಲ್ಲೂ ಬದಲಾಗಿರ್ತಕ್ಕಂಥ ಅಕ್ಷರ. ಸೊ ಇದನ್ನು ಸರಿಯಾಗಿ ಜೋಡಿಸಿ ಹೇಳಬೇಕು. ಹಾ ಸರ್. ಕಲಾಭವನದ. ಕವನದ ಲಾಭನ ಸರ್? ಬಾ, ಆಗಲೇ ಉತ್ತರ ರೆಡಿ ಇಟ್ಕೊಂಡ್ಬಿಟ್ಟಿದ್ದೀರಾ? ಆಗ್ಲೇ ಬಂತಲ್ಲ ಸ್ಕ್ರೀನ್ ಮೇಲೆ. ಓಕೆ, ಎಸ್, ಕವನದ ಲಾಭ ಇದು ಸರಿಯಾಗಿರ್ತಕ್ಕಂಥ ಉತ್ತರಮ್ಮ. ಧನ್ಯವಾದಗಳು. ಸೊ ಅದರ ಅರ್ಥ ಏನಾದರೂ ಗೊತ್ತಿದೆಯಾ? ಏನಾದರೂ ಹೇಳ್ಬೋದಾ ಅದ್ರ ಬಗ್ಗೆ? ಕವನದ ಲಾಭ, ಕವನದ ಲಾಭ ಅಂದ್ರೆ ಈಗ ಕವನ ಬರೆಯೋದ್ರಿಂದ ಆಗ್ತಕ್ಕಂಥ ಲಾಭ ಅಂತಾನ. ಒಟ್ನಲ್ಲಿ ಕವನದ ಲಾಭ ಅನ್ನೋದು ಪರ್ಟಿಕ್ಯುಲರ್ ಆಗಿ ಮೀನಿಂಗ್ ಅರ್ಥ ಆಗ್ತಿಲ್ಲ. ಆದ್ರೆ ಅದು ಸರಿನೇ ಇದೆ. ಅದರಿಂದ ಆಗ್ತಕ್ಕಂಥ ಲಾಭ ಅಥವಾ ಅದರಿಂದ ಒಂದು ಇರ್ತಕ್ಕಂಥ ಬೆನಿಫಿಟ್ ಅಂತಾನೆ ಹೇಳ್ಬೋದು ಅಷ್ಟೇ. ಬರೆಯೋದ್ರಿಂದ ಆಗ್ತಕ್ಕಂಥ ಲಾಭ ಅಂತ ಇರ್ಬೋದು ಸರ್. ಸುಂದರವಾಗಿತ್ತು ಅಂದ್ರೆ ಕವನ ನೋಡೋರ್ಗೆ ಎದುರುಗಡೆ ಇರ್ತಕ್ಕಂಥವ್ರಿಗೆ ಎಲ್ಲೋ ಒಂದ್ ಕಡೆ ಅವ್ರ ಫೀಲಿಂಗ್ಸ್ ಹತ್ರ ಆಯ್ತು ಅಂದ್ರೆ ತುಂಬಾ ಖುಷಿ ಆಗತ್ತೆ, ಇಷ್ಟಪಡ್ತಾರೆ, ಖುಷಿ ಪಡ್ತಾರಲ್ವಾ? ಎಸ್, ಥ್ಯಾಂಕ್ ಯು ಮಾ. ಸೊ ಏನಿವತ್ತು ವಿಶೇಷವಾಗಿ ಏನಾದ್ರು ಒಂದು ರೆಸಿಪಿ ಹೇಳ್ಕೊಡ್ತೀರಾ ಅಥವಾ ಗುರುವಾರ ಆಗಿರೋದ್ರಿಂದ ಯಾವ್ದಾದ್ರು ಒಂದು ಭಕ್ತಿಗೀತೆ ಹೇಳ್ತೀರಾ? ಭಕ್ತಿಗೀತೆ ಹೇಳ್ತೀನಿ, ಖಂಡಿತ ಹೇಳಿ. ರಾಘವೇಂದ್ರ 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 ಎನ್ನಿರಿ, ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ರಾಘವೇಂದ್ರ 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 ಎನ್ನಿರಿ, ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಎನ್ನಿರಿ, ಏನೇ ಬರಲಿ ಅವನನೆಂದು ನಂಬಿ ಮುಂದೆ ನಡೆಯಿರಿ. ರಾಘವೇಂದ್ರ 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 ಎನ್ನಿರಿ, ರಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ಧನ್ಯವಾದಗಳಮ್ಮ. ಸೊ ಗುರುರಾಯರನ್ನೆಂದರೆ ಖಂಡಿತವಾಗ್ಲೂ ಯಾವತ್ತೂ ಯಾರಿಗೂ ಸಂಕಷ್ಟ ಅಂತಕ್ಕಂಥದ್ದು ಇಲ್ಲ ಅಂತ ಹೇಳಲಾಗತ್ತೆ. ಸೊ ಧನ್ಯವಾದಗಳಮ್ಮ, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನಗುವಿನ ದಿವಸ ಆಗಿರೋದ್ರಿಂದ ಒಂದು ನಗುವಿನ ಬಗ್ಗೆ ಮಾಹಿತಿ ಹೇಳ್ಬಿಡ್ತೀನಿ. ಏನು ಅಂದರೆ, ಒಂದು ಪುಟ್ಟ ಮಗು, ಈ ಪ್ರಪಂಚದ ಅರಿವೇ ಇಲ್ಲದೆ ಇರತಕ್ಕಂಥ ಮಗು 200ರಿಂದ 208 ಬಾರಿ ಒಂದು ದಿವಸಕ್ಕೆ ನಗತ್ತಂತೆ. ಅದು ಯಾವುದೇ ರೀತಿಯ ಕಾರಣಗಳಿಲ್ಲದೆ ಇರತಕ್ಕಂಥ ನಗು. ಅದಕ್ಕೆ ಏನು ಕಲ್ಮಶ ಅಂತಕ್ಕಂಥದ್ದೇ ಇಲ್ಲ, ಸುಮ್ಮನೆ ನಗ್ತಾನೇ ಇರುತ್ತೆ ಮಗು. ನೀವು ಹೋಗ್ಬಿಟ್ಟು ಅದನ್ನು ನೋಡಿ ಅದ್ರ ಮುಂದೆ ಸುಮ್ಮನೆ ಹಿಂಗೆ ಚಿಟಿಕೆ ಹೊಡೀರಿ ನಕ್ಬಿಡತ್ತೆ. ಸೊ ಅಷ್ಟು ನಿರ್ಮಲವಾಗಿರ್ತಕ್ಕಂಥ ಮನಸ್ಸು ಅದು. 208 ಬಾರಿ ಒಂದು ದಿವಸಕ್ಕೆ ಆ ಮಗು ನಗುತ್ತಂತೆ. ಸೊ ಇನ್ನು ನೆಕ್ಸ್ಟ್ ಸರದಿ ಬರ್ತಕ್ಕಂಥದ್ದು ನಮ್ಮ ಹೆಣ್ಮಕ್ಳದು. ಸಾಕಷ್ಟು ಒತ್ತಡದಲ್ಲಿರ್ತಾರೆ, ಸಾಕಷ್ಟು ಏನೋ ಟೆನ್ಷನ್ಗಳಲ್ಲಿರ್ತಾರೆ, ಅದು ಇದು ಏನೇನೋ ಕೆಲಸಗಳ ಬೆಳಗ್ಗೆ ಮನೇಲಿ ಮೊದಲು ಎದ್ದೇಳ್ತಕ್ಕಂಥವ್ರು ಇವರೇ, ರಾತ್ರಿ ಲೇಟಾಗಿ ಮಲ್ಕೊಳ್ತಕ್ಕಂಥವ್ರು ಇವರೇ. ಸೊ ಎಷ್ಟು ಹ್ಯಾಟ್ಸ್ ಆಫ್ ಹೇಳಿದ್ರು ಕಡಿಮೆನೇ. ಇನ್ ಬಿಟ್ವೀನ್ ಇವರು ಕೂಡ ಎಷ್ಟು ಬಾರಿ ನಗ್ತಾರೆ ಅಂತ ಒಂದು ಸರ್ವೆ ಮಾಡಿದಾಗ 64ರಿಂದ 70 ಬಾರಿ ನಗ್ತಾರೆ ಅಂತ ಹೇಳಲಾಗತ್ತೆ. ಯಾರು ಅಂದರೆ ನಮ್ಮೆಲ್ಲ ಈ ತಾಯಂದರು, ಮನೇಲಿರ್ತಕ್ಕಂಥ ಮಹಿಳೆಯರು. ಇನ್ನು ಕೊನೆಗೆ ಬರ್ತಕ್ಕಂಥ ಸರದಿ ನಮ್ಮದು. ನಾನಂತೂ ಇದಕ್ಕೆ ಎಕ್ಸೆಪ್ಷನಲ್ ಕೇಸಸ್ಸು. ಆಮೇಲೆ ಇದ್ರ ಬಗ್ಗೆ ಮಾತಾಡ್ತೀನಿ. ಒಂದು ಕರೆ ರಿಸೀವ್ ಮಾಡೋಣ. ನಮಸ್ತೆ ದಾವಣಗೆರೆ. ಹಲೋ. ಹಲೋ, ನಮಸ್ತೆ ಅಮ್ಮ. ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ಸವಿತಾ ಅಂತ. ಸವಿತಾ, ಹೇಳಿಮ್ಮ, ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ ಸರ್, ನೀವು ಹೇಗಿದ್ದೀರಾ? ಖಂಡಿತ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಆಯ್ತು ಸರ್. ನಂದು ಕೂಡ ಆಯ್ತಮ್ಮ. ಏನು ತಿಂಡಿ ಇವತ್ತು ನಿಮ್ಮದು? ಹೇಳಿ ಸರ್. ತಿಂಡಿ ಏನು ತಿಂದ್ರಿ ಅಂದೆ? ತಿಂಡಿ ದೋಸೆ ಸರ್ ಇವತ್ತು. ದೋಸೆ, ದಾವಣಗೆರೆ ದೋಸೆನಾ ಅಥವಾ ಖಾಲಿ ದೋಸೆನಾ? ಇಲ್ಲ ಸರ್, ಮಾಮೂಲಿ ದೋಸೆ. ಮಾಮೂಲಿ ದೋಸೆ. ಓಕೆ ಓಕೆ. ಸೊ ಹೇಳಿಮ್ಮ, ಯಾರಾದ್ರೂ ಶುಭಾಶಯ ಹೇಳೋದಿದೆಯಾ? ಇಲ್ಲ ಸರ್, ಇವತ್ತು ನಗುವಿನ ದಿನ ಅಲ್ವಾ? ಎಷ್ಟೇ ನೋವಿರ್ಲಿ ಅಥವಾ ಕಷ್ಟ ಇರ್ಲಿ, ಯಾವಾಗ್ಲೂ ನಗ್ನಾಗ್ತಾ ಇರ್ಬೇಕು ಅಂತ ಹೇಳ್ತೀನಿ ಸರ್ ಯಾರಿಗಾದ್ರೂ. ಖಂಡಿತ ಅಮ್ಮ. ಸೊ ನಗುವಿನ ಮುಂದೆ ಎಲ್ಲ ಕಷ್ಟಗಳು ನೀರಾಗಿ ಹೋಗ್ತವೆ. ಸೊ ಹಾಗಾಗಿ ನಾವೆಲ್ಲ ನಗ್ತಾ ಇದ್ಬಿಟ್ರೆ ಸಾಕು, ಸಮಸ್ಯೆಗಳು ತಂತಾನೇ ಪರಿಹಾರ ಆಗ್ಬಿಡ್ತವೆ. ಹೌದು ಸರ್. ಎಸ್, ಎಲ್ಲರೂ ನಗ್ನಗ್ತಾ ಇರ್ಲಿ ಅಂತ ಕೇಳ್ಕೊಳ್ತಾ ಒಂದು ಪ್ರಶ್ನೆ ಕೇಳ್ಬೋದಾ? ಹೇಳಿ ಸರ್. ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ಬೋದಾ? ಸರಿ ಸರ್. ಓಕೆ. ಕಾಲಿಲ್ ಇದೊಂದು ಒಗಟು. ಓಕೆನಾ? ಇದಕ್ಕೆ ನೀವು ಕ್ವಿಕ್ ಆಗಿ 30 ಸೆಕೆಂಡಲ್ಲಿ ಉತ್ತರ ಹೇಳಬೇಕು. ನಾನು ಪ್ರಶ್ನೆ ಕೇಳಿದ ನಂತರ 30 ಸೆಕೆಂಡ್ ಮಾತ್ರ ಇರುತ್ತೆ. ರೆಡಿ? ರೆಡಿ ಸರ್. ಕಾಲಿಲ್ಲ, ಕಣ್ಣಿಲ್ಲ, ಆದ್ರೂ ನಡೆಯುತ್ತೆ. ಹಲ್ಲಿಲ್ಲ, ಬಾಯಿಲ್ಲ, ಆದ್ರೂ ಮಾತಾಡತ್ತೆ. ಏನು? ಬೇಗ ಹೇಳಬೇಕು. 30 ಸೆಕೆಂಡಲ್ಲಿ ನಿಮ್ಮ ಟೈಮ್ ಸ್ಟಾರ್ಟ್ ಆಗಿದೆ.
ಇನ್ನೊಮ್ಮೆ ಹೇಳ್ಬಿಡ್ತೀನಿ ಬೇಕಿದ್ರೆ ಪ್ರಶ್ನೆ. ಕಾಲಿಲ್ಲ ಕಣ್ಣಿಲ್ಲ ಆದರೂ ನಡೆಯುತ್ತೆ, ಹಲ್ಲಿಲ್ಲ ಬಾಯಿ ಇಲ್ಲ ಆದರೂ ಮಾತಾಡತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. 10 ಸೆಕೆಂಡ್ ಆಯಿತು. ಗೊತ್ತಾಗ್ತಾ ಇಲ್ಲ ಸರ್. ಓಕೆ 20 ಸೆಕೆಂಡ್ ಆಯಿತು. ಟ್ರೈ ಮಾಡಿ, ಬೇಗ ಬೇಗ ಟ್ರೈ ಮಾಡಿ. ಸೊ ಲಾಸ್ಟ್ 5 ಸೆಕೆಂಡ್ಸ್. ಗೊತ್ತಾಗ್ತಿಲ್ವಾ? ಇಲ್ಲ ಸರ್. ಓಕೆ, ತೊಂದರೆ ಇಲ್ಲ. ನೋಡೋಣ ಯಾರು ಅನಂತರದಲ್ಲಿ ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂತ ಹೇಳಿ. ಸೊ ನಾರ್ಮಲ್ ಆಗಿ ಯೋಚನೆ ಮಾಡಿದ್ರೆ ಹೆಂಗೆ ಕಣ್ಣು ಕಾಲು ಇಲ್ದೇನೆ ನಡಿಬೋದು, ಬಾಯಿ ಇಲ್ಲ ಹಲ್ಲಿಲ್ಲ ಹೆಂಗಪ್ಪ ಮಾತಾಡ್ಬೋದು ಅಂತ ಎಲ್ರಿಗೂ ಅನ್ಸೋದು ಸಹಜ. ಎಸ್, ಇದಕ್ಕೆ ಒಂದು ಅರ್ಥ ಇದೆ, ಒಂದು ಜೀವ ಇದೆ ಅಂತಲೇ ಹೇಳ್ಬೋದು. ನೋಡೋಣ ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂತ ಹೇಳಿ. ಎಸ್, ಮತ್ತೇನಾದರೂ ವಿಚಾರ ತಿಳಿಸೋಕೆ ಇಷ್ಟಪಡ್ತೀರಾ? ವಿಚಾರ ಸರ್ ಹೇಳಿದ್ವಲ್ಲ ಸರ್, ಕಷ್ಟದಲ್ಲಿದ್ದಾಗ ನಗ್ತಾ ಇರ್ಬೇಕು, ಏನೇ ಬಂದ್ರು ಧೈರ್ಯವಾಗಿ ಫೇಸ್ ಮಾಡ್ಬೇಕು, ಎಸ್ ಮಾ, ಭಯ ಪಡ್ದೇನೆ ಇರ್ಬೇಕು. ಎಲ್ಲಾ ಸ್ಟೂಡೆಂಟ್ಗಳಿಗೂ ನಾಳೆಯಿಂದ SLC ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ಸರ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಸೊ ಅದರಲ್ಲೂ ಕೂಡ SLC ಎಕ್ಸಾಮ್ ಅಂದ್ಬಿಟ್ರೆ ಮಕ್ಕಳು ಯುದ್ಧಕ್ಕೆ ಹೋದಂಗೆ ಟೆನ್ಷನ್ ತೊಗೊಂಡ್ಬಿಡ್ತಾರೆ. ಆ ಮಕ್ಕಳಿಗಿಂತ ಪೇರೆಂಟ್ಸ್ ಅಂತೂ ಇನ್ನೂ 2ರಷ್ಟು ಟೆನ್ಷನ್ ತೊಗೊಂಡು ಆ ಮಕ್ಳಿಗೆ ಅರ್ಧ ಟೆನ್ಷನ್ ಕೊಟ್ಟು ಅವ್ರಿಗೆ ಇಲ್ಲದೇ ಇರ್ತಕ್ಕಂಥ ಒತ್ತಡ ಕೊಟ್ಬಿಡ್ತಾರೆ. ಹೆಂಗೆ ಅಂದರೆ ನೀನು ಚೆನ್ನಾಗಿ ಸ್ಕೋರ್ ತೆಗಿಲೇಬೇಕು, ನಮ್ಮ ಮರ್ಯಾದೆ ಪ್ರಶ್ನೆ, ನಮ್ಮ ಕುಟುಂಬದ ಪ್ರಶ್ನೆ, ಹಂಗೆ ಹಿಂಗೆ ಅಂದ್ಕೊಂಡು ಆ ಮಕ್ಕಳು ಫಸ್ಟ್ರೇಷನಿಗೆ ಬಂದು ಹೋಗ್ಬಿಡ್ತಾರೆ. ಸೊ ನಾನು ಕೇಳ್ಕೊಳ್ಳೋ ಇಷ್ಟ ಎಲ್ಲ ಪೇರೆಂಟ್ಸಿಗೆ, ದಯವಿಟ್ಟು ಅವ್ರಿಗೊಂದು ಸ್ವಲ್ಪ ಫ್ರೀಡಮ್ ಕೊಡಿ. ಅಫ್ಕೋರ್ಸ್ ನಿಮ್ಮ ಕೇರು, ನಿಮ್ಮ ಕನ್ಸರ್ನ್ ಎಲ್ಲರದೂ ಇಂಪಾರ್ಟೆಂಟೇ, ನಾನು ಅದನ್ನು ರೆಸ್ಪೆಕ್ಟ್ ಮಾಡ್ತೀನಿ. ಹಾಗಂತ ಮಕ್ಕಳ ಮೇಲೆ ವಿನಾಕಾರಣ ಒತ್ತಡ ಹಾಕಬೇಡಿ. ನೀವು ಆ ಮಕ್ಕಳ ಮೇಲೆ ಏನು ಮಾಡಿಬಿಡ್ತೀರಿ ಅಂದರೆ, ನನ್ನ ಮರ್ಯಾದೆ ಹೋಗ್ಬಿಡುತ್ತೆ, ಸೊಸೈಟಿಲಿ ನಂದು ಹಿಂಗಾಗ್ಬಿಡುತ್ತೆ, ನಮ್ಮ ಅಪ್ಪ ಅಮ್ಮನ ಮರ್ಯಾದೆ ಹೋಗುತ್ತೆ, ನಮ್ಮ ಕುಲದ ಗೌರವ ಹೋಗುತ್ತೆ, ಹಿಂಗೆಲ್ಲ ನೀವು ಅವ್ರ ಮಕ್ಕಳಿದ್ರಿಗೆ ಹೇಳ್ಬಿಟ್ಟಾಗ ಏನಾಗುತ್ತೆ ಅಂದರೆ, ಮಕ್ಕಳು ತುಂಬ ಚಿಕ್ಕ ಏಜ್, ಹಬ್ಬಬ್ಬ ಅಂದರೆ 16ರಿಂದ 18, 17 ವರ್ಷ ಇರ್ತಾರೆ, ಇನ್ನು ಟೀನೇಜಲ್ಲಿ ಇರ್ತಾರೆ. ಸೊ 6 ಸಬ್ಜೆಕ್ಟ್ಗಳನ್ನು ಒಬ್ಬ ಟೀಚರ್ ಪಾಠ ಮಾಡೋಕ್ಕೆ ಆಗಲ್ಲ ಅಂದರೆ, ಆ 6 ಸಬ್ಜೆಕ್ಟ್ಗಳನ್ನು ಓದಿ ಕೇವಲ 3 ಗಂಟೆಯಲ್ಲಿ ವರ್ಷ ಪೂರ್ತಿ ಓದಿರೋದನ್ನು ಬರೀಬೇಕು ಅಂದರೆ ಆ ಮಕ್ಕಳು ಕೂಡ ಒತ್ತಡ ಆಗುತ್ತೆ. ಸ್ವಲ್ಪ ದಯವಿಟ್ಟು ಎಲ್ಲ ಪೇರೆಂಟ್ಸ್ ಅರ್ಥ ಮಾಡ್ಕೊಳ್ಳಿ. ನೀವು ಫೋರ್ಸ್ ಮಾಡೋದು ತಪ್ಪಲ್ಲ, ನೀವು ಹೇಳೋದು ತಪ್ಪಲ್ಲ, ಆದರೆ ಅದನ್ನು ಪ್ರೀತಿಯಿಂದ ಒಬ್ಬ ಒಳ್ಳೆ ಗುಡ್ ಫ್ರೆಂಡ್ ಆಗಿ, ಒಬ್ಬ ಗುಡ್ ಅಡ್ವೈಸರ್ ಆಗಿ, ಹೀಗೆ ಚೆನ್ನಾಗಿ ತೆಗಿಬೇಕು, ನಿಮ್ಮ ಭವಿಷ್ಯ ಚೆನ್ನಾಗಿರುತ್ತೆ, ನೀವು ಸೆಟ್ಲ್ ಆಗ್ಬೋದು, ಆ ರೀತಿ ಪ್ರೀತಿಯ ಮೋಟಿವೇಶನ್ ಮಾತುಗಳನ್ನ ಹೇಳಿ ಮಕ್ಕಳಿಗೆ ಎನ್ಕರೇಜ್ ಮಾಡಿ. ಆದರೆ ದಯವಿಟ್ಟು ಬೇರೆಲ್ಲ ಸೆಂಟಿಮೆಂಟಲ್ಲಿ ಅವ್ರನ್ನ ಕಟ್ಟಿಸಿ ಅವ್ರ ಜೀವಕ್ಕೆ ಕೂತು ತರಬೇಡಿ ಅಂತ ನಾನು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್ ಅಮ್ಮ, ಕರೆ ಮಾಡಿದ್ದಕ್ಕೆ ಮತ್ತು ಎಲ್ಲ SLC ಎಕ್ಸಾಮ್ ವಿದ್ಯಾರ್ಥಿಗಳಿಗೆ ಪ್ರೀತಿಯಿಂದ ಪ್ರೋತ್ಸಾಹ ನೀಡಿದ್ದಕ್ಕೆ. ಥ್ಯಾಂಕ್ ಯು. ನಮಸ್ತೆ. ಎಸ್ ವೀಕ್ಷಕರೇ, ಸೊ ನನ್ನ 3ನೇ ಒಗಟಿಗೆ ಉತ್ತರ ಸಿಕ್ಕಿಲ್ಲ. ಇನ್ನೊಮ್ಮೆ ಹೇಳ್ಬಿಡ್ತೀನಿ. ಕಾಲಿಲ್ಲ ಕಣ್ಣಿಲ್ಲ ಆದರೂ ನಡೆಯುತ್ತೆ, ಹಲ್ಲಿಲ್ಲ ಬಾಯಿಲ್ಲ ಆದರೂ ಮಾಡುತ್ತೆ. ಏನು ಸರ್ ಇದು ಅಂತ ತಲೆಗುಳ ಬಿಟ್ಕೊಳ್ತಿದ್ದೀರಾ? ನೋಡೋಣ, ಉತ್ತರ ಯಾರೂ ಹೇಳಿಲ್ಲ ಅಂದರೆ ಕೊನೆಗೆ ನಾನು ಹೇಳ್ತೀನಿ. ಎಸ್, ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆನೇ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ನಮಸ್ತೆ ದಾವಣಗೆರೆ. ಅದಕ್ಕೆ ಏನು ಉತ್ತರ ಅಂತ ನೀವೇ ಹೇಳ್ರಿ ಸರ್. ಸರ್ ಅನಂತರದಲ್ಲಿ ಹೇಳ್ತೀನಿ ಸರ್. ಈ ಪ್ರಶ್ನೆ ಇನ್ನೊಮ್ಮೆ ನಿಮಗೆ ಹೇಳ್ಬಿಡ್ತೀನಿ, ನೀವೇ ಉತ್ತರ ಹೇಳ್ಬೇಕು ಸರ್ ನಂಗೆ ಇವಾಗ. ಇಲ್ಲ ನಮ್ಮ ತಲೆ ಕೆಟ್ಟೋಗ್ಬಿಡ್ತು. ಅದ್ಯಾ ಪ್ರಾಣಿ ತಲೆ ಎಲ್ಲ ಕೆಡಿಸ್ಕೊಳಕ್ ಹೋಗ್ಬೇಡಿ ಸರ್. ಉತ್ತರ ನಾನು ಆಮೇಲೆ ಹೇಳ್ತೀನಿ. ಸೊ ನೀವು ಪ್ರಯತ್ನ ಮಾಡಿ ಅಷ್ಟೇ. ಏನಪ್ಪ ಗೊತ್ತಿಲ್ವಾ? ಓಕೆ, ಬಿಟ್ಟು ಬಿಟ್ಟಿದ್ದೀರಾ? ಇರ್ಲಿ ಸರ್, ತೊಂದರೆ ಇಲ್ಲ. ತಮ್ಮ ಹೆಸರು ಸರ್? ಸರ್ ನಮ್ಮ ಹೆಸರು ಅಜಯ್ ಅಂತ. ನೀವು ಹಾಕೊಂಡಿರೋದು ಡ್ರೆಸ್ ತುಂಬಾ ಚೆನ್ನಾಗಿ ಕಾಣ್ತೈತೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಪ್ರೀತಿ ಆಶೀರ್ವಾದ ಯಾವತ್ತೂ ಹೀಗೆ ಇರಲಿ. ಸರ್ ಏನು ಮಾಡ್ತಿದ್ರಿ ಅಂತ ಕೇಳ್ಬೋದಾ? ಸರ್ ನಾವು ವ್ಯವಸಾಯ. ಒಬ್ಬ ತುಂಬ ಖುಷಿ ಆಯ್ತು ಸರ್. ನಮ್ಮ ಪ್ರೀತಿಯ ರೈತರು ಅಂತ ಹೇಳಿ ಸರ್. ನನಗಂತೂ ತುಂಬ ಹೆಮ್ಮೆ. 2 ಎಕ್ಸ್ಟ್ರಾ ಕೋಡ್ ಬಂದ್ಬಿಡತ್ತೆ ನಂಗೆ ರೈತರ ಹತ್ರ ಮಾತಾಡ್ತಿದ್ದೀನಿ ಅಂದರೆ. ಏಕೆಂದರೆ ದೇಶಕ್ಕೆ ಅನ್ನ ಕೊಡೋರು ನೀವಿಲ್ಲದೆ ಇದ್ರೆ ನಾವು ಈ ದುಡಿದಿದ್ದ ನೋಟ್ನ ಅಂತೂ ಯಾರು ತಿನ್ನಕ್ಕಾಗಲ್ಲ ಅಲ್ವಾ? ಥ್ಯಾಂಕ್ ಯು ಸರ್. ಸರ್ ಅವರಿಗೆ ಸುನೀತಾ ವಿಲಿಯಮ್ಸನ್ ಸರ್, ಅವ್ರ ಬಾಯಕಷ್ಟದಿಂದ ಬಂದ್ರಲ್ಲ, ಅವ್ರಿಗೆ ಇಶ್ಯೂ ಮಾಡ್ಬೇಕು. ಖಂಡಿತ ಮಾಡಿ ಸರ್, ಖಂಡಿತ ಮಾಡಿ. ಅವ್ರಿಗೆ ಇಶ್ಯೂ ನೀವೇ ಮಾಡಿ ಸರ್. ಖಂಡಿತ ಸರ್, ಖಂಡಿತ. ನಮ್ಮ ಅಜಯ್ ಸರ್ ಪರವಾಗಿ, ನಮ್ಮೆಲ್ಲ ಸಮಸ್ತ ಭಾರತೀಯರ ಪರವಾಗಿ, ನಮ್ಮ ತಾಯಿ ಸ್ವರೂಪಗಳಾಗಿರ್ತಕ್ಕಂಥ, ಯಾಕೆಂದರೆ 60 ವರ್ಷ ಅವರಿಗೆ. ಒಮ್ಮೆ ಯೋಚನೆ ಮಾಡಿ, ನಾವು 60 ವರ್ಷದಿಂದ ಅಂದರೆ ನಮ್ಮ ಹೆಣ್ಮಕ್ಳು ಮನೆಯಿಂದ ಹೊರಗಡೆ ಹೋಗೋಕ್ಕೂ ಇನ್ನೊಬ್ರು ಕೈ ಹಿಡ್ಕೋಬೇಕು. ಅಂದರೆ ಕೆಲವೊಂದು, ನಾನು ಎಲ್ಲರೂ ಹೇಳ್ತಿಲ್ಲ, ಕೆಲವೊಬ್ರದ್ದು ಅಷ್ಟೊಂದು ಕಷ್ಟ ಇರುತ್ತೆ, ಅಷ್ಟೊಂದು ಫೀಲ್ ಮಾಡ್ತಿರ್ತಾರೆ. ಅಂಥದ್ರಲ್ಲಿ ಈ ವಯಸ್ಸಿನಲ್ಲಿ ಆ ಮಹಾತಾಯಿ ಬಾಹ್ಯಾಕಾಶಕ್ಕೆ ಹೋಗಿ 9 ದಿವಸಕ್ಕೆ ಅಂತ ಹೋದವರು 9 ತಿಂಗಳಾದ ನಂತರ ಸೇಫಾಗಿ ಬಂದಿದ್ದಾರಲ್ಲ, ನಮ್ಮೆಲ್ಲ ಭಾರತೀಯರ ಪರವಾಗಿ ಅವರಿಗೆ ಹಾರ್ದಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಸರಿ ಸರ್, ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ. ನಿಮ್ಮ ಎಲ್ಲ ಥರಕ್ಕೆ ಬೆಳೀತಾ ಇದ್ದೀರಿ, ಅದಕ್ಕೆಲ್ಲ ಒಳ್ಳೆ ಬೆಂಬಲ ಸಿಗಲಿ, ಬೆಲೆಗಳು ಸಿಗಲಿ.
ಸೊ ನೀವೆಲ್ಲ ರೈತರು ಖುಷಿಯಾಗಿರ್ಬೇಕು ಸರ್, ಅದು ನಂಗೆ ತುಂಬಾ ಖುಷಿ. ಓಕೆ ಓಕೆ ಓಕೆ, ನಮಸ್ಕಾರ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಸ್, ಒಬ್ಬ ಹಳ್ಳಿಯ ರೈತರು ಕೂಡ ಸುನೀತಾ ವಿಲಿಯಮ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ ನಂಗೆ ನಿಜಕ್ಕೂ ಹೆಮ್ಮೆ ಆಗುತ್ತೆ. ಅಫ್ಕೋರ್ಸ್ ಭಾರತ ನೆಕ್ಸ್ಟ್ ಲೆವೆಲಿಗೆ ಹೋಗ್ತಾ ಇದೆ. ಇದು ಕಣ್ರಿ ನಿಜವಾಗ್ಲೂ ಚೆನ್ನಾಗಿರೋದು ಅಂದರೆ ಇದಾಗಬೇಕು. ಎಸ್, ಇನ್ನೊಮ್ಮೆ ನಮ್ಮ ಹಳೆ ಕಾಲರೇ ಕಾಲ್ ಮಾಡ್ತಾ ಇದ್ದಾರೆ, ಬಹುಶಃ ಅವ್ರಿಗೆ ಉತ್ತರ ಗೊತ್ತಾಗಿದೆ ಅಂತ ಅನಿಸುತ್ತೆ. ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ ಸರ್ ನಮಸ್ತೆ. ನಮಸ್ತೆ, ಹೇಳಿಮ್ಮ. ನೀವು ಕೇಳಿರೋ ಪ್ರಶ್ನೆಗೆ ಉತ್ತರ ಗಡಿಯಾರ ಏನ್ರಿ ಸರ್? ಗಡಿಯಾರ ಅದು ಅಲ್ಲ. ಅಲ್ರಾ? ಅಲ್ಲ. ಹಾಗಾದ್ರೆ ಮನಸ್ಸು? ನೀವು ಹಾಗೆ ಹೇಳ್ತಾ ಹೋದ್ರೆ ಎಲ್ಲದೂ ಉತ್ತರ, ಗಡಿಯಾರನೂ ಕೂಡ ಸರಿ ಉತ್ತರ ಆಗುತ್ತೆ, ಮನಸ್ಸು ಕೂಡ ಸರಿ ಉತ್ತರ ಆಗುತ್ತೆ. ಆದರೆ ಗಡಿಯಾರ ಎಲ್ಲಿ ಮಾತಾಡುತ್ತೆ ಅಂತ ನಾನು ಕೇಳಿದ್ರೆ ನೀವು ಹೇಳ್ಬೋದು ಕ್ಲಾಕ್ ಸೌಂಡ್ ಬರುತ್ತೆ ಅಂತ. ಮನಸ್ಸು ಎಲ್ಲಿ ಮಾತಾಡುತ್ತೆ ಅಂತ ಕೇಳಿದ್ರೆ ನೀವು ಅದನ್ನ ಹೇಳ್ಬೋದು ಸರ್ ಮನಸ್ಸು ಇನ್ನು ಅಫರ್ಮೇಷನ್ ಕೊಡುತ್ತಲ್ಲ ಸರ್, ಇದು ಸರಿ ಇದು ತಪ್ಪು ಅಂತ ಅನ್ಸುತ್ತೆ ಆಬ್ವಿಯಸ್ಲಿ. ಬಟ್ ಇಲ್ಲಿ ನಾನು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಬೇರೆ ಉತ್ತರದ ನಿರೀಕ್ಷೆಯಲ್ಲಿದ್ದೀನಿ ಅಮ್ಮ. ಥ್ಯಾಂಕ್ ಯು. ಸಾರಿ ತಾಳ್ರಿ ಸರ್. ತೊಂದರೆ ಇಲ್ಲ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಮತ್ತೆ ಅದಕ್ಕೆ ಉತ್ತರ ಹೇಳಕ್ ಪ್ರಯತ್ನ ಪಟ್ಟಿದ್ದಕ್ಕೆ ಖುಷಿ ಆಯ್ತಮ್ಮ. ನಮಸ್ತೆ ರೀ. ನಮಸ್ತೆ ಅಮ್ಮ, ಥ್ಯಾಂಕ್ ಯು. ಎಸ್, ಸೊ ತುಂಬ ಜನ ಇದಕ್ಕೆ ತಲೆ ಕೆಡಿಸ್ಕೋತಾ ಇದ್ದಾರೆ ಅಂತ ನಂಗೆ ಗೊತ್ತು. ಸೊ ದಯವಿಟ್ಟು ಯಾರು ತುಂಬ ಇದನ್ನು ಮಾಡೋಕ್ಕೆ ಹೋಗಬೇಡಿ. ಖಂಡಿತ ಆ ಪ್ರಶ್ನೆಯಲ್ಲೇ ಉತ್ತರ ಇದೆ ಅಂತ ನಂಗೆ ಅನಿಸುತ್ತೆ. ಸ್ವಲ್ಪ ನೀವು ಆಳಕ್ಕೆ ಇಳಿದ್ರೆ ಉತ್ತರ ಸಿಗತ್ತೆ. ಇನ್ನೊಬ್ಬರು ಪ್ರಶ್ನೆಗಳಿಗೆ ಅಂತಲೇ ಕರೆ ಮಾಡ್ತಕ್ಕಂಥ ನನ್ನ ಪ್ರೀತಿಯ ಸ್ನೇಹಿತರಾಗಿರ್ತಕ್ಕಂಥ ವಿನಯ್ ಅವರು, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ವಿನಯ್ ಸರ್. ನಮಸ್ತೆ ಸರ್. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಸರ್. ತಿಂಡಿ ಆಯ್ತಾ? ಇಲ್ಲ ಸರ್, ಮಾಡಬೇಕು, ನೀವು ಪ್ರೋಗ್ರಾಮ್ ಮಾಡ್ತಾ ಇದ್ವಿ. ಥ್ಯಾಂಕ್ ಯು ಸರ್. ಏನು ಸರ್ ತಿಂಡಿ ಇವತ್ತು? ಪುಳಿಯೋಗರೆ ಸರ್, ಫೇವ್ರೆಟ್. ಅಮ್ಮ ಪುಳಿಯೋಗರೆ ಮಾಡಿದ್ದಾರೆ, ಸೂಪರ್. ಹಾ ಸರ್, ಸೂಪರ್ ಸರ್. ಥ್ಯಾಂಕ್ ಯು ಒಳ್ಳೇದಾಗಲಿ ಸರ್. ಸರ್ ಒಂದು ಪ್ರಶ್ನೆ ಕೇಳಿದ್ದೆ, ಉತ್ತರ ಹೇಳ್ಬೋದಾ? ಸರ್ ಚಪ್ಪಲಿ ಬೂಟ್ ಸರ್. ಚಪ್ಪಲಿ ಗೂಡ? ಹಾ. ಹೇಗೆ ಸರ್, ಎಕ್ಸ್ಪ್ಲೇನ್ ಮಾಡ್ತೀರಾ ಒಂಚೂರು? ಆಪ್ಷನ್ ಕೊಟ್ಟಿಲ್ಲ ಸರ್, ಕನ್ಫ್ಯೂಸ್ ಸ್ವಲ್ಪ ಆಪ್ಷನ್ ಇದ್ರೆ ಕೊಡಿ ಸರ್. ಆಪ್ಷನ್ ಏನೂ ಇಲ್ಲ ಸರ್, ಇದಕ್ಕೆ ಪ್ರಶ್ನೆ ಅಷ್ಟೇ, ಉತ್ತರ ನೀವೇ ಹೇಳ್ಬೇಕು. ಚಪ್ಪಲಿ ಸರ್ ಅದು. ಚಪ್ಪಲಿ ಅಂತೀರಾ? ಹಾ ಕರೆಕ್ಟ್, ಅದೇ ಕರೆಕ್ಟ್. ಓಕೆ, ನಿಮ್ಮ ಲೆಕ್ಕದಲ್ಲಿ ಚಪ್ಪಲಿ ಕೂಡ ಕರೆಕ್ಟ್ ಆಗುತ್ತೆ ಆಬ್ವಿಯಸ್ಲಿ. ಕಣ್ಣಿಲ್ಲ ಕಾಲಿಲ್ಲ ನಡೆಯುತ್ತೆ ಅಂದ್ರೆ ಚಪ್ಪಲಿ. ಹಾ ಚಪ್ಪಲಿ ಸರ್. ಬೂಟ್ ಆದ್ರೆ ನಡೆಯುತ್ತಲ್ಲ ಸರ್? ಅದೇ ಆದ್ರೂ ಮಾತಾಡುತ್ತೆ ಅಂದ್ರೆ ಆಬ್ವಿಯಸ್ಲಿ ಚಪ್ಪಲಿ ಹಾಕೊಂಡು ನಡೆಯುವಾಗ ಒಂಚೂರು. ಕರೆಕ್ಟ್ ಸರ್, ಅದೇ ಕರೆಕ್ಟ್. ಆದ್ರೆ ಇಲ್ಲಿ ನಾವು ಬೇರೆ ಉತ್ತರದ ನಿರೀಕ್ಷೆಲಿದ್ದೀವಿ. ನಾನು ನಿಜಕ್ಕೂ ಖುಷಿ ಆಗ್ತಿದೆ, 3 ಉತ್ತರಗಳು ಸಿಕ್ತು, ಆದ್ರೆ 3 ವಿಭಿನ್ನ ಉತ್ತರಗಳು, ಆದ್ರೆ 3 ಸರಿಯಾಗಿದೆ. ಥ್ಯಾಂಕ್ ಯು ಸರ್. ಬಟ್ ನಾನು ಕೇಳ್ತಾ ಇರ್ತಕ್ಕಂಥ ಉತ್ತರ ಅಲ್ಲ, ನನ್ನ ಉತ್ತರ ಬೇರೆ ನಿರೀಕ್ಷೆಯಲ್ಲಿದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ಪ್ರೈಸ್, ನಂಗಂತೂ ನಿಜಕ್ಕೂ ಸರ್ಪ್ರೈಸ್ ಆಗ್ತಾ ಇದೆ. ಇದಕ್ಕೆ ನಂಗೆ ಒಂದು ಉತ್ತರ ಸಿಗುತ್ತೋ ಇಲ್ವೋ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. 3 ಉತ್ತರಗಳು ಸಿಕ್ಕಿದೆ. ಅಫ್ಕೋರ್ಸ್ 3 ಅದರದ್ದೇ ಆದ ರೀತಿಯಲ್ಲಿ ನೋಡಿದಾಗ ಸರಿಯಾಗಿದೆ. ಆದರೆ ನಾವು V1 ವಾಹಿನಿಯ ವತಿಯಿಂದ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆಗೆ ಅದರದ್ದೇ ಆದ ಒಂದು ಉತ್ತರ ಇದೆ. ಅದು ಏನು ಅಂತ ನಾನು ನಿರೀಕ್ಷೆಯಲ್ಲಿದ್ದೀನಿ. ಎಸ್, ನಾನು ಆಗಲೇ ಹೇಳ್ತಾ ಇದ್ದೆ, ನಾನು ಒಂದು ವಿಚಾರದಲ್ಲೇ ಎಕ್ಸೆಪ್ಷನ್ ಇದ್ದೀನಿ ಅಂತ. ಎಸ್, ನಗುವಿನ ಬಗ್ಗೆ ಮಾತಾಡ್ತಾ ಇದ್ದೆ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಕೂಡ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ. ಹಲೋ, ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ಶಶಿಕಲಾ ಅಂತ. ಶಶಿಕಲಾ, ಹಾ ಸರ್. ಹೇಳಿಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ದಾವಣಗೆರೆಯಿಂದಾನೆ. ಹಾ, ಸರ್ ಕ್ವಶನ್ ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ, ನಾನು ಇನ್ನೊಂದ್ಸಲ ರಿಪೀಟ್ ಮಾಡ್ತೀರಾ? ಟಿವಿಲಿ ಬರ್ತಾ ಇದೆ ಅಮ್ಮ, ಟಿವಿ ಪರದೆ ಮೇಲೆ ಬರ್ತಾ ಇದೆ. ಅದೇ ಇವಾಗ ಜಸ್ಟ್ ಆನ್ ಮಾಡಿದೆ. ನನ್ನ ಕಾಲಿಲ್ಲ ಕಣ್ಣಿಲ್ಲ ನಡೀತಾ ಇದೆ. ಹೌದು. ವಾಚಿಂಗೇನಾ ಸರ್? ಬಾಚಣಿಕೆ ಹೇಗೆ? ಮಾತಾಡ್ತಾ ಇದ್ದೆ. ಓಕೆ, ಗೊತ್ತಾಗ್ಲಿಲ್ಲ. ಓಕೆ, ಟೈಮ್ ತಗೊಳ್ಳಿ, ತೊಂದರೆ ಇಲ್ಲ, ಹೇಳಕ್ ಪ್ರಯತ್ನ ಮಾಡಿ. ಗೊತ್ತಾಗ್ತಿಲ್ಲ ಸರ್. ಓಕೆ, ನೀವು ಏನ್ ಮಾಡ್ತಾ ಇದ್ದೀರಿ ಮಾ ತಾವು? ಹೌಸ್ ವೈಫ್. ಓಕೆ, ಸೊ ಫ್ರೀ ಟೈಮಲ್ಲೆಲ್ಲ ಏನು ಮಾಡ್ತಾ ಇರ್ತೀರಿ? ಹಲೋ, ಫ್ರೀ ಟೈಮಲ್ಲಿ ಏನು ಮಾಡ್ತಾ ಇರ್ತೀರಿಮ್ಮ? ಓಕೆ, ಕರೆ ಕಟ್ ಆಯಿತು. ಎಸ್, ಸೊ ತುಂಬ ಜನಕ್ಕೆ ಈ ಪ್ರಶ್ನೆ ಕಾಡ್ತಾ ಇದೆ ಅಂದರೆ ನಂಗೆ ನಿಜಕ್ಕೂ ಖುಷಿ ಆಗುತ್ತೆ. ಸೊ ಇಷ್ಟೊಂದು ಒಳ್ಳೆ ಪ್ರಶ್ನೆನ ರೆಡಿ ಮಾಡಿರ್ತಕ್ಕಂಥ ನಮ್ಮ ಟೆಕ್ನಿಕಲ್ ಹೆಡ್ ಚಿದಾನಂದ್ ಸರ್ ಅವ್ರಿಗೂ ಕೂಡ ನಾನು ನಮಸ್ಕಾರ ಹೇಳ್ತಾ ಇದ್ದೀನಿ. ಎಸ್ ಸರ್, ಇಟ್ಸ್ ರಿಯಲಿ ವರ್ಕಿಂಗ್. ನೋಡೋಣ, ನಮ್ಮ ಇನ್ನೊಬ್ಬರು ಕ್ವಶನ್ಗೆ ಆನ್ಸರ್ ಹೇಳ್ತಕ್ಕಂಥ ಎಕ್ಸ್ಪರ್ಟ್ ವಿನಯ್ ಜಿ ಕಾಲ್ ಮಾಡ್ತಿದ್ರೆ, ಅವ್ರ ಜೊತೆ ಕೂಡ ಮಾತಾಡೋಣ. ನಮಸ್ತೆ ವಿನಯ್ ಸರ್. ಹಲೋ. ನಮಸ್ತೆ ಸರ್. ನಮಸ್ತೆ ಸರ್, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಸರ್, ಹೇಗಿದ್ದೀರಿ? ಚೆನ್ನಾಗಿದೆ ಸರ್, ನೀವು? ಎಸ್ ಸರ್, ಸೂಪರ್ ಆಗಿದ್ದೀನಿ. ಟಿಫನ್ ಆಯ್ತಾ ಸರ್? ತಿಂಡಿ ಆಯ್ತು ಸರ್, ನಿಮ್ದು? ನಮ್ದು ಆಯ್ತು ಸರ್. ದೋಸೆ ಮಾಡಿದ್ರ? ವಾವ್, ಬೆಣ್ಣೆ ದೋಸೆನಾ ಖಾಲಿ ದೋಸೆನಾ? ಇಲ್ಲ ಸರ್, ಮಾಮೂಲಿ ದೋಸೆ. ಮಾಮೂಲಿ ದೋಸೆ. ಓಕೆ,
ಸರ್, ಬಾಬಿ ಮಾಡ್ತಕ್ಕಂಥ ಯಾವ ಅಡಿಗೆ ನಿಮ್ಗೆ ತುಂಬಾ ಇಷ್ಟ ಆಗತ್ತೆ? ಸರ್ ನಾನ್ ವೆಜ್. ನಾನ್ ವೆಜ್. ಓಕೆ, ನಾನ್ ವೆಜ್ ಅಲ್ಲಿ ಯಾವ್ದು ಫೇವರೇಟು? ಮಟನ್ ಮಾಡ್ತಾರೆ. ಓಕೆ. ಮಟನ್ ಅಲ್ಲಿ ಮಟನ್ ಸುಕ್ಕ ಮಾಡ್ತಾರೆ, ಚೆನ್ನಾಗಿರುತ್ತೆ. ಓ ಸೂಪರ್. ಬೇರೆ ಇನ್ನೆಲ್ಲ ವೆಜ್ ಎಲ್ಲ ಮಾಡ್ತಾರೆ, ವೆಜ್ ಎಲ್ಲ ತುಂಬಾ ತರ ಮಾಡ್ತಾರೆ. ಓಕೆ, ಬಾಬಿ ಅವರು ಮನೆಗೆ ಫಸ್ಟ್ ಟೈಮ್ ಬಂದಾಗ ಮದ್ವೆ ಆಗಿ ಯಾವ ಸ್ವೀಟ್ಸ್ ಅನ್ನ ಮಾಡ್ಕೊಟ್ಟಿದ್ರು? ಕರೆಕ್ಟ್ ಆಗಿ ಹೇಳ್ಬೇಕು, ಬಾಬಿ ಕೇಳಿಸ್ಕೊತಿದ್ದಾರೆ. ಕೇಳಿಸ್ಕೊಂತಾನೆ ಇದ್ದಾರೆ. ಅದಕ್ಕೆ ಹೇಳಿದ್ದು, ತಪ್ಪು ಹೇಳಿದ್ರೆ ಆಮೇಲೆ ಕ್ಲಾಸ್ ತಗೊಳ್ತಾರೆ. ಏನ್ ಮಾಡಿದ್ರಮ್ಮ? ಸರಿ, ಹಂಗೆ ನಿಮ್ಗೆ ಟೇಸ್ಟ್ ಗೊತ್ತಿಲ್ಲ ಅಲ್ಲಿಗೆ? ಇಲ್ಲ, ಪಾಯಸ ಮಾಡಿದ್ರು ಅನ್ಸುತ್ತೆ. ಖಂಡಿತ ಪಾಯಸನೇ ಮಾಡಿರ್ತಾರೆ, ಆದ್ರೆ ಯಾವ ಪಾಯಸ ಅಂತ ಬೇಕು, ನಾನು ಆಮೇಲೆ ಬಾಬಿ ಕನ್ಫರ್ಮ್ ಮಾಡ್ಕೊಳ್ತೀನಿ, ಕೇಳಿ. ಓಕೆ ಓಕೆ, ಹೆಸರುಬೇಳೆ ಪಾಯಸ ಮಾಡಿದ್ ಸರ್. ಹೆಸರುಬೇಳೆ ಪಾಯಸನಾ? ಬಾಬಿ ನನಗೆ ಶಾವಿಗೆ ಪಾಯಸ ಅಂದಂಗಿತ್ತು. ನಾಳೆ ಅವ್ರ ಹತ್ರನೇ ಮಾತಾಡ್ತೀನಿ, ಅವ್ರೇ ಹೇಳ್ತಾರೆ ನಿಮಗೆ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ಒಂದು ಪ್ರಶ್ನೆ ಕೇಳಿದ್ದೆ, ಉತ್ತರ ಹೇಳ್ಬೋದಾ? ಸರ್ ನನ್ ಗೆಸ್ ಪ್ರಕಾರ ಅದು ಮೊಬೈಲ್ ಅನ್ಸುತ್ತೆ. ಮೊಬೈಲಾ? ಕಣ್ಣಿಲ್ಲ, ಕಾಲಿಲ್ಲ, ಕಣ್ಣಿಲ್ಲ, ಇದೆಲ್ಲಿ ನಡೆಯುತ್ತೆ ಸರ್ ಮೊಬೈಲ್? ನಮ್ ಜೊತೆಗೇನೆ ಮೊಬೈಲ್ ನಮ್ ಜೊತೆಗೇನೆ ಹೋಗ್ತಾ ಇರುತ್ತಲ್ವಾ? ಓಕೆ, ಈಗಾಗಲೇ 3 ಉತ್ತರ ಬಂತು, ಇದು 4ನೇ ಉತ್ತರ. ಎಸ್, ಒಂದ್ ಲೆಕ್ಕದಲ್ಲಿ ಇದು ಕೂಡ ಸರಿಯಾಗನೆ ಅಂತ ಹೇಳ್ಬೋದು, ಬಟ್ ಖಂಡಿತವಾಗ್ಲೂ ನಾನ್ ನಿರೀಕ್ಷೆ ಮಾಡ್ತಾ ಇರ್ತಕ್ಕಂಥ ಉತ್ತರ ಇದು ಕೂಡ ಅಲ್ಲ. ಇದು ಕೂಡ ಅಲ್ವಾ? ಈಗಾಗಲೇ ಒಬ್ರು ಗಡಿಯಾರ ಅಂತ ಹೇಳಿದ್ರು, ಒಬ್ರು ಮನಸ್ಸು ಅಂತ ಹೇಳಿದ್ರು, ಇನ್ನೊಬ್ರು ಚಪ್ಪಲಿ ಅಂತ ಹೇಳಿದ್ರು. ಎಲ್ಲೂ ಕರೆಕ್ಟ್ ಆಗಿದೆ. ಈಗ ನೀವು ಹೇಳ್ತಾ ಇರ್ತಕ್ಕಂಥದ್ದು ಕೂಡ ಕರೆಕ್ಟ್ ಆಗೇ ಇದೆ. ಮೊಬೈಲ್ ಕೂಡ ನಡೆಯುತ್ತೆ, ಆಬ್ವಿಯಸ್ಲಿ ಮಾತಾಡಕ್ಕೆ ಯೂಸ್ ಮಾಡ್ತೀವಿ, ಬಟ್ ಇದು ಕೂಡ ನನ್ನ ಉತ್ತರದಲ್ಲಿ ಇಲ್ಲ. ನಾನು ಬೇರೆ ಉತ್ತರನೇ ನಿರೀಕ್ಷೆ ಮಾಡ್ತೀನಿ. ಎಸ್ ಸರ್, ಎಸ್ ಸರ್, ಬೇರೆ ಇದೆ. ಓಕೆ ಓಕೆ, ವೇಟ್ ಮಾಡ್ತೀವಿ ಹಾಗಾದ್ರೆ. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ನಮಸ್ತೆ. ಎಸ್ ವೀಕ್ಷಕರೇ, ನೋಡೋಣ ಏನಿದು ಅಂತ ಹೇಳಿ ತುಂಬ ಜನ ತಲೆ ಕೆಡಿಸ್ಕೊಳ್ತಿದ್ದಾರೆ. ಸೊ ಯಾರಾದರೂ ಒಬ್ರು ಸರಿ ಉತ್ತರ ಕೊಟ್ಟರೆ ನನಗಂತೂ ತುಂಬ ಖುಷಿ ಆಗುತ್ತೆ. ನಾನೇ ಉತ್ತರ ಹೇಳೋದ್ರಲ್ಲಿ ಮಜಾ ಇರಲ್ಲ. ಎಸ್, ನೋಡೋಣ. ಎಸ್, ಅಫ್ಕೋರ್ಸ್ ಇನ್ನೊಂದು ಕರೆ ಬರ್ತಾ ಇದೆ, ಬಹುಶಃ ಇವರು ಸರಿ ಉತ್ತರ ಕೊಡ್ಬೋದಾ ನೋಡ್ತಾ ಇದ್ದೀನಿ. ನಮಸ್ತೆ ಸರ್. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಸರ್, ಹೇಗಿದ್ದೀರಿ? ತಮ್ಮ ಹೆಸರು? ದೇವರಾಜ್ ಅಂತ. ದೇವರಾಜ್, ಹೇಗಿದ್ದೀರಿ ದೇವರಾಜ್ ಸರ್? ಚೆನ್ನಾಗಿದೆ ಸರ್. ಊಟ ಆಯ್ತಾ? ಊಟ ಇಲ್ಲ ಸರ್, ತಿಂಡಿ ಈಗ ತಾನೇ ಆಗಿದೆ. ಊಟಕ್ಕೆ ನಿಮ್ಮ ಮನೆಗೆ ಬರ್ತೀವಿ, ಏನಾದ್ರು ಸ್ಪೆಷಲ್ ಆಗಿದ್ರೆ ಹೇಳಿ. ಮುದ್ದೆ ಸರ್, ರಾಗಿ ಮುದ್ದೆ. ವಾವ್, ಸೂಪರ್ ಅಲ್ಲ ಸರ್? ಅದಕ್ಕಿಂತ ಸ್ಪೆಷಲ್ ಇನ್ನೇನ್ ಬೇಕು ಹೇಳಿ? ದೀರ್ಘಾಯುಷ್ಯದ ಮಳೆ. ಉತ್ತರ ಮಳೆನಾ? ಮೋಡ ಮಳೆ. ಮೋಡ ಮಳೆ, ಆಲ್ಮೋಸ್ಟ್ ಹತ್ತತ್ರ ಇದೀರಿ ಸರ್, ಬಟ್ ಆಕ್ಚುಲಿ ಕರೆಕ್ಟ್ ಆನ್ಸರ್ ಅಲ್ಲ. ಮೋಡ ಗಾಳಿ ಇರ್ಬೋದು. ಎಲ್ಲವೂ ಕೂಡ ನೀವು ಹೇಳ್ತಿರೋ 4 ಉತ್ತರಗಳು ಸರಿ ಇದೆ ಒಂದೊಂದು ಅರ್ಥದಲ್ಲಿ. ಈಗಾಗಲೇ 4 ಸರಿ ಉತ್ತರ ಸಿಕ್ಕಿದೆ. ನೀವು ಹೇಳಿದ 4 ಕರೆಕ್ಟೇ. ಮೋಡ ಕರೆಕ್ಟು, ಗಾಳಿ ಕರೆಕ್ಟು, ಬೆಳಕು ಕರೆಕ್ಟು, ಎಲ್ಲದೂ ಕರೆಕ್ಟೇ. ಆದರೆ ನನ್ನ ನಿರೀಕ್ಷೆಯ ಉತ್ತರ ಅದಕ್ಕಿಂತ ವಿಭಿನ್ನವಾಗಿದೆ. ಸೊ ತುಂಬ ಖುಷಿ ಆಯಿತು. ನಾನು ಒಂದು ಉತ್ತರ ನಿರೀಕ್ಷೆ ಮಾಡಿದೆ, 8 ಉತ್ತರಗಳು ಸಿಕ್ಕಿದೆ. 8 ಉತ್ತರಗಳು ಸರಿ ಇದೆ, ಆದರೆ ನನ್ನ ನಿರೀಕ್ಷೆಯ ಉತ್ತರ ಇದಲ್ಲ. ಎಸ್, ಥ್ಯಾಂಕ್ ಯು ಸರ್, ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್ ಎಸ್ ವೀಕ್ಷಕರೇ, ಇಷ್ಟು ಉತ್ತರಗಳು ಬಂದಿದ್ದಾಯಿತು. ಸೊ ಇನ್ನೊಬ್ರದ್ದು ವೆಯ್ಟ್ ಮಾಡ್ತೀನಿ. ಅವ್ರು ಸರಿ ಉತ್ತರ ಕೊಟ್ಟರೆ ಸರಿ, ಕರೆನೂ ಬಂದ್ಬಿಡ್ತು. ಇಲ್ಲಾಂದರೆ ನಾನೇ ಹೇಳ್ಬಿಡ್ತೀನಿ. ಜಾಸ್ತಿ ಕಾಯಿಸೋದು ಬೇಡ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರು. ಆಮೇಲೆ ಬೈಕೋತಾರೆ, ಏನಿದು ಒಂದು ಕ್ವಶಲ್ಲೇ ಸ್ಟ್ರಕ್ ಆಗ್ಬಿಟ್ರು ಅವರು, ಮುಂದಕ್ಕೆ ಹೋಗ್ತಿಲ್ಲ ಅಂಥೇಳಿ ಅಲ್ವಾ. ಸೊ ನೋಡೋಣ. ಅವರು ನಮಸ್ತೆ. ಹಲೋ, ನಮಸ್ತೆ ಸರ್. ಸರ್, ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಬಿಡಿ ಸರ್. ಮಾಡಿದೆ ಸರ್. ಸರ್ ಹೇಳಿ, ತಮ್ಮ ಹೆಸರು? ವಾಪು ಗ್ರಾಮ ಪಂಚಾಯತಿಂದ ಮಂಜಯ್ಯ ಅಂತ. ಮಂಜಯ್ಯ, ಯಾವ ಗ್ರಾಮ ಪಂಚಾಯತಿಂದ ಅಂದ್ರಿ? ಹರಿಹರ ತಾಲೂಕು ವಾಸನ. ಹರಿಹರ ತಾಲೂಕು. ಓಕೆ, ಹಾಂ ಹೇಳಿ ಸರ್, ಹೇಳಿ. ಅದೆಲ್ಲ ಹೇಳ್ತೀವಿ ಸರ್, ಅದು ಏನ್ ಪ್ರಶ್ನೆ ಉತ್ತರ ಹೇಳ್ಬಿಡಿ ಸರ್, ನೀವೇ ತಲೆ ತಿಂತರಲ್ಲಿ ಹೆಣ್ಮಕ್ಳು. ಹೇಳ್ಬಿಡ್ಲಾ ಸರ್? ಹೇಳಿ ಸರ್, ಕಾಯಿಸ್ಬಾರ್ದು ಇಷ್ಟ ಮಟ. ಇಲ್ಲ ಸರ್, ಖಂಡಿತ ಕಾಯಿಸ್ಬೇಕು ಅಂತ ನಂಗೇನು ಇಷ್ಟ ಇಲ್ಲ ಸರ್. ಆದರೆ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರು ಇಷ್ಟೊಂದು ಕ್ಯೂರಿಯಾಸಿಟಿಗೋಸ್ಕರ ಕಾಯ್ತಿದ್ರೆ ನಂಗೆ ನಿಜವಲ್ಲೂ ಖುಷಿ ಆಗುತ್ತೆ. ಬಟ್ ಯಾರಾದರೂ ಒಬ್ರು ಸರಿ ಉತ್ತರ ಕೊಡ್ತಾರ ಅಂತೇಳಿ ನಾನು ವೆಯ್ಟ್ ಮಾಡ್ತಾ ಇದ್ದೆ ಸರ್, ಅಷ್ಟೇ. ಖಂಡಿತ ನೀವು ಯಾರು ಕಾಯಿಸಿ ಇದನ್ನ ಮಜಾ ಮಾಡ್ತಾ ಇಲ್ಲ. ತಪ್ಪದೇ ಕಾರ್ಯಕ್ರಮ ನೋಡ್ತಾ ಇರ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವೆಲ್ಲ ಪ್ರೀತಿಯಿಂದ ಕಾರ್ಯಕ್ರಮ ನೋಡ್ತಾ ಇರೋದಕ್ಕೆ ಈ ಕಾರ್ಯಕ್ರಮ ಇಷ್ಟೊಂದು ಚೆನ್ನಾಗಿ ಮೂಡಿ ಬರ್ತಾ ಇದೆ ಸರ್. ನಿಮ್ಮೆಲ್ಲರ ಪ್ರೀತಿ ಹಾರೈಕೆ. ಏನಂದ್ರಿ ಸರ್? ಸರ್ ವಾಯ್ಸ್ ಏನಂದ್ರಿ? ಮೇನ್ಸ್ ವೈರು. ಮೇನ್ಸ್ ವೈರಾ?
ವೈರು ಗಾಳಿ ಫ್ಯಾನಿಗೆ ಹಾಕ್ಬಿಟ್ಲೆ ಗಾಳಿ ಫ್ಯಾನ್ ಸ್ಟಾರ್ಟ್ ಆಗ್ತದೆ, ಕಣ್ಣಿಲ್ಲ ಏನಿಲ್ಲ, ಗಾಳಿ ಫ್ಯಾನ್ ಸ್ಟಾರ್ಟ್ ಮಾಡ್ಕೊಡ್ಲೆ ಮಾತಾಡ್ತದೆ. ಓಕೆ, ಇನ್ನೊಂದು ಹೊಸ ಉತ್ತರವನ್ನು ಸಿಕ್ತು. ಎಸ್, ತೊಂದರೆ ಇಲ್ಲ. ಉತ್ತರವನ್ನ ಟಿವಿ ಪರದೆ ಮೇಲೆ ನಾನೇ ತೋರಿಸ್ತಾ ಇದ್ದೀನಿ, ಒಂದ್ಸರಿ ನೋಡ್ಕೊಂಬಿಡಿ ಸರ್. ಹರಿಯುವ ನದಿ ಸರ್. ಸರಿಯಪ್ಪ. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ಹಬ್ಬ ಚೆನ್ನಾಗಾಯ್ತಾ ಹರಿಹರದಲ್ಲಿ? ಚೆನ್ನಾಗತ್ತ, ನಮ್ದು ವಾಸನ ಇವತ್ತು ಹೋಗ್ಬೇಕು ಸರ್. ಓಕೆ, ಹೋಗಿ ಬನ್ನಿ ಸರ್, ಗ್ರಾಮ ದೇವತೆಯ ದರ್ಶನ ಮಾಡ್ಕೊಂಡು ಬನ್ನಿ, ಒಳ್ಳೇದಾಗ್ಲಿ. ಆಯ್ತಪ್ಪ, ಆಯ್ತು. ಓಕೆ ಸರ್, ನಮಸ್ಕಾರ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಕೊನೆಗೂ ಕೂಡ ಹೆಚ್ಚು ಕಾಯಿಸೋದು ಬೇಡ ಅಂತ ಉತ್ತರವನ್ನು ಹೇಳಿಬಿಟ್ಟಿದ್ದೀವಿ. ಹರಿಯುವ ನದಿ ಹೇಗೆ ಅಂತ ಕೇಳಿದ್ರೆ ಅದನ್ನು ಕೂಡ ಎಕ್ಸ್ಪ್ರೆಷನ್ ಕೊಟ್ಬಿಡ್ತೀನಿ. ಆಫ್ಕೋರ್ಸ್ ನದಿಗೆ ಕಣ್ಣಿಲ್ಲ, ಕಾಲಿಲ್ಲ, ಆದರೂ ಹರಿತಾನೇ ಇರುತ್ತೆ. ನಿರಂತರವಾಗಿ ಸಮುದ್ರ ಸೇರೋವರೆಗೂ ಹುಟ್ಟಿದಾಗಿನಿಂದ ನಡಿತಾನೇ ಹೋಗುತ್ತೆ, ಸಾಕ್ತಾನೆ ಹೋಗುತ್ತೆ, ಸಮುದ್ರ ಸೇರ್ತಾನೆ ಹೋಗುತ್ತೆ. ಎರಡನೇದು, ಹಲ್ಲಿಲ್ಲ ಬಾಯಿಲ್ಲ ಆದರೂ ಮಾತಾಡುತ್ತೆ ಅಂತ ಹೇಳಿದೆ. ಒಂದು ಸರಿ ಕಿವಿ ಕೊಟ್ಟು ಕೇಳಿ, ಆ ಜುಳು ನಾದ ಏನಿದೆ ಅದು ನಮಗೆ ಕಿವಿ ಕೇಳಿಸುತ್ತೆ. ಅದರಲ್ಲೂ ಕೂಡ ನೀರು ರಭಸವಾಗಿ ಹರಿಯುವಾಗ ಬೇರೆ ಬೇರೆ ರೀತಿಯ ಶಬ್ದಗಳು ಕೂಡ ಅದರಿಂದ ಕೇಳಿಸುತ್ತೆ. ಸೊ ಹಾಗಾಗಿ ಎರಡನೇದು, ಹಲ್ಲಿಲ್ಲ ಬಾಯಿಲ್ಲ ಆದರೂ ಮಾತಾಡತ್ತೆ. ಸೊ ಆಫ್ಕೋರ್ಸ್ ನೀವೆಲ್ಲರೂ ಕೂಡ ನನ್ನ ಉತ್ತರಕ್ಕೆ ಅಗ್ರಿ ಆಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ಲರ ಪ್ರೀತಿಯ ಪಾರ್ಟಿಸಿಪೇಷನ್ಸ್ಗೆ. ಸೊ ತುಂಬ ಜನ ಫೋನ್ ಮಾಡಿ ಉತ್ತರ ಹೇಳ್ಬಿಡಿ ಸರ್ ಅಂತ ಹೇಳಿದ್ರಲ್ಲ, ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಈ ಪ್ರಶ್ನೆಯಲ್ಲಿ ಅಷ್ಟೊಂದು ಅಗಾಧವಾಗಿರ್ತಕ್ಕಂಥ ಉತ್ತರ ಇದ್ದಿದ್ದರಿಂದ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಟ್ರೈ ಮಾಡಿದ್ರು. ಆಲ್ಮೋಸ್ಟ್ 9-10 ಸರಿ ಉತ್ತರಗಳು ಸಿಕ್ಕವು. ಆಫ್ಕೋರ್ಸ್ ಎಲ್ಲ ಉತ್ತರಗಳು ಅದಾದ ರೀತಿಯಲ್ಲಿ ಸರಿಯಾಗಿತ್ತು, ಆದರೆ ಇದು ವಿಭಿನ್ನವಾಗಿರ್ತಕ್ಕಂಥ ಉತ್ತರ ಆಗಿತ್ತು. ಐ ಆಮ್ ವೆರಿ ಹ್ಯಾಪಿ. ಎಸ್, ಮುಂದಿನ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಇವತ್ತು ಬೇಬಿ ನಂದೀಶ್ ಅವ್ರದ್ದು 1ನೇ ವರ್ಷದ ಹುಟ್ಟುಹಬ್ಬ ಇದೆ. ಇದು ಆ್ಯಕ್ಚುಲಿ 13ನೇ ತಾರೀಕಿಗೆ ಇತ್ತು, ಸ್ಟಿಲ್ ಇವಾಗ ಕಳಿಸಿದ್ದಾರೆ. ಅವ್ರಿಗೂ ಕೂಡ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ, ಚಿಕ್ಕಪ್ಪ, ಚಿಕ್ಕಮ್ಮ, ದೊಡ್ಡಪ್ಪ, ಅತ್ತೆ, ಮಾವ ಎಲ್ಲರೂ ಇವರಿಗೆ ಶುಭಾಶಯಗಳನ್ನ ಹೇಳಿದ್ದಾರೆ. ಸೊ ನಂದೀಶ್ ಅವರಿಗೆ ಹುಟ್ಟುಹಬ್ಬದ ಹಾರದ ಶುಭಾಶಯಗಳನ್ನ ಹೇಳ್ತಾ ಒಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ ಹೇಳಿಮ್ಮ, ಯಾರು ಮಾತಾಡಿ? ನಾವಪ್ಪ. ನಮಸ್ತೆ ಅಪ್ಪ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಓ ಅಪ್ಪ, ಚೆನ್ನಾಗದ. ನೀವು? ಓಮ್ಮ, ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಮ್ಮ? ಆಯ್ತಪ್ಪ. ಕ್ವಶನ್ ಕೇಳಿ ಎಲ್ಲರ ತಲೆ ಬಿಟ್ಬಿಟ್ಟಲ್ಲಪ್ಪ. ಎಲ್ರು ಒಂಚೂರು ಯೋಚನೆ ಮಾಡ್ಲಿ, ಸುಮ್ಮನೆ ಟಿವಿ ನೋಡಿದ್ರೆ ಹೆಂಗೆ ಅಂತ. ನಾನು ಎಷ್ಟೊತ್ತಾಗ ಗಂಡು ಹೊಡ್ಕೊಂತಲ್ಲ ಕುಂತಾನ. ಹರಿಯೋ ನದಿ ಅನ್ನೋದು ಒಬ್ಬರು ತಲೆಗೂ ಬರ್ಲಿಲ್ಲ ಅದು. ಹೌನಮ್ಮ, ನಿಮಗೆ ಗೊತ್ತಿತ್ತು ಅನ್ಸುತ್ತೆ ಅಲ್ವಮ್ಮ? ಏನಪ್ಪ ಅಷ್ಟ ಕಮ್ಮಿ ಏನಿದ್ದಿಲ್ಲ. ನಾನು ನಗಿ ಅಂದ್ರೆ ನಗಿ ಬಂದ್ಬಿಡ್ತಿದ್ವಿ ಏನಪ್ಪ ಅಂತಂದು. ಓಕೆ, ನಿಮ್ಗೆ ಯಾವ್ದಾದ್ರು ಇಂತ ಆರಾಮದಿರಲ್ಲಪ್ಪ? ಚೆನ್ನಾಗಿದ್ದೀನಮ್ಮ. ನಿಮ್ಮ ಹತ್ರ ಯಾವಾರು ಇಂಥ ಕಷ್ಟಕರ ಪದಗಳಿದ್ರೆ ಒಂಚೂರು ನಮಗೆ ಹೇಳ್ರಿ, ನಾವು ನಮ್ಮ ವೀಕ್ಷಕರಿಗೆ ಕೇಳ್ತೀವಂತೆ. ಆಯ್ತಪ್ಪ. ಆಗ್ಲಿಮ್ಮ, ತುಂಬಾ ಖುಷಿ ಆಯ್ತಮ್ಮ ನಿಮ್ ಜೊತೆ ಮಾತಾಡಿ. ನಿಮ್ ಜೊತೆ ಮಾತಾಡಿ ನಮ್ಗೆ ಬಹಳ ಖುಷಿ ಆಯ್ತಪ್ಪ. ಆಗ್ಲಿ, ಯಾವಾಗ್ಲೂ ಕರೆ ಮಾಡ್ತಾರಿಮ್ಮ. ಸೊ ನಿಮ್ಮೆಲ್ಲರ ದೊಡ್ಡವರ ಆಶೀರ್ವಾದನೆ ನನ್ಗೊಂದು ಭಾಗ್ಯ ಅಂತ ಅನ್ಕೋತೀನಿ. ಆಯ್ತಪ್ಪ, ಒಳ್ಳೇದಾಗ್ಲಿ. ಆಗ್ಲಿಮ್ಮ, ನಮಸ್ಕಾರ ಅಮ್ಮ, ಥ್ಯಾಂಕ್ ಯು. ಎಸ್, ನಿಜಕ್ಕೂ ಕೂಡ ಈ ಬಹುಶಃ ನಾವು ಈ ಒಂದು ಪ್ರಶ್ನೋತ್ತರ ಕಾರ್ಯಕ್ರಮ ಶುರು ಮಾಡಿ ಒಂದು 3 ತಿಂಗಳಾಯಿತು ಅಂತ ಅಂದ್ಕೊಳ್ತೀನಿ, ಇಫ್ ಐ ಆಮ್ ನಾಟ್ ರಾಂಗ್. ಈ 3 ತಿಂಗಳಲ್ಲಿ ಈ ಪ್ರಶ್ನೆಗೆ ಬಂದಷ್ಟು ಕ್ರೇಜ್ ಬಹುಶಃ ಇನ್ನು ಯಾವ ಪ್ರಶ್ನೆಗೂ ಬಂದಿರಲಿಲ್ಲ ಅಂತ ಅನಿಸುತ್ತೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಮೈ ಕೋ-ಹೆಡ್ ಚಿದಾನಂದ್ ಸರ್. ತುಂಬ ಸುಂದರವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಹೆಕ್ಕಿ ತೆಗೆದು ಎಲ್ಲರ ತಲೆಗೂ ಹುಳಾಗ್ಬಿಟ್ಟಿದ್ರು. ಎಸ್, ಮುಂದಿನ ಒಂದು ಅದಲು ಬದಲಾಗಿರ್ತಕ್ಕಂಥ ಅಕ್ಷರವನ್ನು ಕೇಳ್ತಾ ಇರ್ತೀನಿ. ನ ಕ ಲಿ ಕ ದ, ಇದು ಅದಲು ಬದಲಾಗಿರ್ತಕ್ಕಂಥ ಅಕ್ಷರ. ನೋಡೋಣ ಇದನ್ನು ಯಾರು ಸರಿಯಾಗಿ ಜೋಡಿಸಿ ಹೇಳ್ತಾರೆ ಅಂಥೇಳಿ. ಎಸ್, ಅದಕ್ಕಿಂತ ಮುಂಚೆ ಇನ್ನಷ್ಟು ವಿಚಾರಗಳನ್ನು ಕ್ವಿಕ್ಕಾಗಿ ಹೇಳ್ತಾ ಇದ್ದೀನಿ. ಸೊ ಆಗಲೇ ಹೇಳಿದೆ, ಪುಟಾಣಿ ನಂದೀಶ್ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಎಲ್ಲ ಗುರು ಹಿರಿಯರ ಆಶೀರ್ವಾದ ನಿಮಗೆ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದು ವಿಚಾರವನ್ನು ಕೂಡ ತಿಳಿಸಿದ್ದೆ, ಮಹಾನಗರ ಪಾಲಿಕೆ ವತಿಯಿಂದ ಯಾರೆಲ್ಲ ಕಾಂಟ್ರಾಕ್ಟ್ ತೊಗೊಂಡಿದ್ದೀರಿ ಅವರು ಇನ್ ಟೈಮಲ್ಲಿ ಕೆಲಸಗಳನ್ನು ಮುಗಿಸ್ಲಿಲ್ಲ ಅಂದರೆ ನಿಮ್ಮನ್ನು ಕಪ್ಪು ಪಟ್ಟಿಗೆ ಅಂದರೆ ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸ್ಬಿಡ್ತಾ ಇದ್ದಾರಂತೆ. ಸೊ ದಯವಿಟ್ಟು ಹುಷಾರಾಗಿರಿ. ಯಾರೆಲ್ಲ ಟೆಂಡರನ್ನು ತೆಗೆದುಕೊಂಡಿದ್ದೀರಿ ಅವರು ದಯವಿಟ್ಟು ಇನ್ ಟೈಮ್ ಒಳಗಡೆ ಪೂರ್ತಿ ಮಾಡಿ ಅಂಥೇಳಿ ನಾನು ನನ್ನೆಲ್ಲ ಕಾಂಟ್ರಾಕ್ಟರ್ಗಳಿಗೆ ಒಂದು ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿ ಖಾಸಗಿ ಶಾಲೆಗಳಲ್ಲಿ ಅನಧಿಕೃತ ವಸತಿ ನಿಲಯ ಮತ್ತು ಟ್ಯುಟೋರಿಯಲ್ ನಡೆಸ್ತಾ ಇದ್ದಾರಂತೆ. ಸೊ ಅವರೆಲ್ಲರೂ ಕೂಡ ಆಯುಕ್ತರಿಂದ ಏನು ಲೆಟ್ರ್ ಹೋಗಿದೆ, ನೋಟಿಸ್ ಹೋಗಿದೆ. ಸೊ ದಯವಿಟ್ಟು ಹುಷಾರಾಗಿರಿ, ಯಾರಾದರೂ ಆ ರೀತಿ ಮಾಡ್ತಾ ಇದ್ದರೆ ತಪ್ಪು ಅಂತ ತಿಳಿಸ್ತಾ ಇದ್ದೀನಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ, ಇದು
ಭಾರತದ ಸೇವಿಂಗ್ಸ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಿಮಗೆಲ್ಲರೂ ಕೂಡ ಆಶ್ಚರ್ಯ ಅಂತ ಅನ್ನಿಸ್ಬೋದು, ಇಷ್ಟು ಉಳಿಸ್ಬೋದಾ ಅಂಥೇಳಿ. ಎಸ್, ಕಳೆದ 10 ವರ್ಷಗಳಲ್ಲಿ ಭಾರತ ಸರ್ಕಾರ ರೈಲ್ವೆಯಿಂದ ಎಷ್ಟು ಡೀಸೆಲ್ನ ಉಳಿಸಿದೆ ಅಂತ ಹೇಳಿದ್ರೆ ನಿಮಗೆಲ್ಲರೂ ಕೂಡ ಇಮ್ಯಾಜಿನೇ ಮಾಡೋಕ್ಕಾಗಲ್ಲ. 600 ಕೋಟಿ ಲೀಟ್ರಷ್ಟು ಡೀಸೆಲ್ ಸೇವ್ ಆಗಿದೆ ಅಂತೆ. ಓ ಮೈ ಗಾಡ್, ನೀವು ಇದನ್ನು ಇಮ್ಯಾಜಿನೂ ಮಾಡೋಕ್ಕಾಗಲ್ಲ. ಹೆಂಗಪ್ಪ ಸೇವ್ ಆಯಿತು ಅಂದರೆ ಆಬ್ವಿಯಸ್ಲಿ ನಿಮಗೆಲ್ಲ ಗೊತ್ತಿದೆ, ಎಲ್ಲ ಎಲೆಕ್ಟ್ರಾನಿಕ್ ಏನು ವೇಸ್ ಆಗಿರೋದ್ರಿಂದ ಇಷ್ಟೊಂದು ದೊಡ್ಡ ಪ್ರಮಾಣದ ಏನು ಡೀಸೆಲ್ ಉಳಿತಾಯ ಆಗಿದೆ. ಇನ್ನೂ ಒಂದು ಗ್ರೇಡ್ ಮುಂದೆ ಹೋಗ್ತಾ ಇದ್ದೀವಿ. ಈಗ ಆಲ್ರೆಡಿ ತುಂಬ ಟ್ರೈನ್ಗಳ ಮೇಲೆ ಸೋಲಾರ್ ಪ್ಯಾನಲ್ಗಳನ್ನ ಅಳವಡಿಕೆ ಮಾಡಿಬಿಟ್ಟು ಅದರ ಮೂಲಕ ಈ ಎಲೆಕ್ಟ್ರಾನಿಕ್ಕು ಬೇಡ, ಅದರ ಸವಾಸನೂ ಬೇಡ ಅಂಥೇಳಿ, ಏಕೆಂದರೆ ಬೇಸಿಗೆಗಾಲದಲ್ಲಿ ನೀರಿನ ಶಾರ್ಟೇಜ್ ಆಗ್ಬೋದು ಅನ್ನೋ ಒಂದು ಟೆನ್ಷನ್ ಬೇಡ ಅಂಥೇಳಿ ಇರ್ತಕ್ಕಂಥ ಬೇಸಿಗೆಗಾಲನ್ನು ಚೆನ್ನಾಗಿ ಉಪಯೋಗಿಸ್ಕೊಂಬರೋಣ ಅಂಥೇಳಿ ನಮ್ಮ ಭಾರತ ಸರ್ಕಾರ ಎಲ್ಲ ರೈಲ್ವೆಗಳ ಮೇಲೆ ಪ್ಯಾನಲನ್ನು ಅಳವಡಿಸ್ತಾ ಇದ್ದಾರೆ. ಸೊ ಚೈನಾದರಂತೂ ಬಿಡಿ, ಅವರಂತೂ ನಿಸ್ಸಿಮ್ರು. ಇನ್ನೂ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಿದ್ದಾರೆ. ಏನು ಅಂದರೆ ಬರೀ ರೈಲ್ ಮೇಲೇನಕ್ಕೆ ಸರ್ ನಾವು ಕೆಳಗಡೆ ಪಟ್ರಿಲು ಹಾಕ್ಬಿಡ್ತೀವಿ ಅಂತೇಳಿ ಅವ್ರು ಅಲ್ಲೆಲ್ಲ ಪ್ಯಾನಲ್ಗಳನ್ನ ಹಾಕ್ಬಿಟ್ಟಿದ್ದಾರಂತೆ. ಸೊ ಎಷ್ಟೆಷ್ಟು ಎಲ್ಲೆಲ್ಲಿ ಉಳಿಸ್ಬೋದು ಅನ್ನೋದನ್ನು ಈ ಇಂಜಿನಿಯರ್ಸ್ಗಳಿಂದ, ಈ ಟೆಕ್ನಾಲಜಿಸ್ಗಳಿಂದ ನಾವು ಕಲಿಬೇಕು. ಸೊ ಮುಂದೊಂದಿನ ನಮ್ಮ ಭಾರತೀಯ ರೈಲ್ವೆ ಹಳಿಗಳ ಮೇಲೂ ಕೂಡ ಈ ಒಂದು ಸೋಲಾರ್ ಪ್ಯಾನಲ್ಗಳು ಬಂದರೆ ಆಶ್ಚರ್ಯ ಇಲ್ಲ. ಆದರೆ ಏನು ಮಾಡ್ತೀವಿ, ನಮ್ಮ ಭಾರತದಲ್ಲಿ ನಮ್ಮ ಒಂದು ದುರ್ದೈವ ಅಂತ ಅನಿಸುತ್ತೆ, ಈಗಲೂ ಕೂಡ ಒಳ್ಳೊಳ್ಳೆ ಟ್ರೈನ್ ಬಂದರೆ ಕಲ್ಲು ಹೊಡಿತಾರೆ. ಅವ್ರಿಗೆ ಮನಸ್ಸಾದರೂ ಹೆಂಗೆ ಬರುತ್ತೆ ಅಂತ ನಂಗೆ ಅರ್ಥ ಆಗಲ್ಲ. ನಿಜಕ್ಕೂ ಯಾರ್ಯಾರು ಆ ಥರ ತಪ್ಪುಗಳನ್ನ ಮಾಡ್ತಾರೆ ಅವ್ರಿಗೆ ಹಿಡಿದು ಸರಿ ಶಿಕ್ಷೆಗಳನ್ನ ಕೊಡಬೇಕು. ಮತ್ತು ಆ ಒಂದು ಗಾಜೇನು ಹೊಡೆದಿರ್ತಾರಲ್ವ, ಅದರ ಸಂಪೂರ್ಣ ಹಣ ವಸೂಲಿ ಆಗೋವರೆಗೂ ಅವರನ್ನು ಜೀತಕ್ಕಿಟ್ಕೋಬೇಕು ಅಂತ ನಾನಂತೂ ಬಯಸ್ತೀನಿ. ಇಲ್ವಾ ಅವ್ರ ಮೇಲೆ ಒಂದು ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಂಡು ಅವ್ರನ್ನೆಲ್ಲರೂ ಒಂದು ಕೆಲಸಕ್ಕೆ ಇಟ್ಬಿಟ್ಟು ಆ ಗ್ಲಾಸ್ದು ಏನು 10,000ನೋ 20,000 ಇರುತ್ತೆ, ಅದು ಆಗೋವರೆಗೂ ಅವ್ರ ಹತ್ರ ಸರಿ ಕೆಲಸ ಮಾಡಿಸ್ಕೋಬೇಕು. ಅದಾದ ನಂತರನೇ ಅವ್ರಿಗೆ ಹೊರಗಡೆ ಬಿಡಬೇಕು. ಹೀಗೆ ಒಂದು ಸರಿ ಹೇಗೆ ಯೋಗಿಜಿ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ರೂಲ್ಸ್ ಅಂತಂದಿದ್ದಾರೆ ಉತ್ತರ ಪ್ರದೇಶದಲ್ಲಿ, ಯಾರ್ಯಾರು ಸರ್ಕಾರಿ ಬಸ್ಗಳಿಗೆ ಕಲ್ಲು ಹೊಡಿತೀರಿ ನಿಮಗೆ ಸ್ವಾಗತ, ಕಲ್ಲನ್ನು ಹೊಡೀರಿ ಅಂತಲೇ ಹೇಳ್ತಾರೆ ಅವರು. ಎಲ್ಲೆಲ್ಲಿ ಕಲ್ಲು ಹೊಡಿತಾರೆ ಆ ಹೊಡೆದಿರೋರ್ದು ಫೋಟೋ ವಿಡಿಯೋಸ್ ತೊಗೊಳ್ತಾರೆ, ಅದರದ್ದು ಸಂಪೂರ್ಣ ವಸೂಲಿ ಅಲ್ಲಿಂದ ಮಾಡ್ಕೋತಾರೆ. ಎಸ್, ಇನ್ನೊಂದು ಕರೆ ಬರ್ತಾ ಇದೆ, ನಮ್ಮ ನೀಲಮ್ಮ ಅವರು. ನಮಸ್ತೆ ಅಮ್ಮ. ನಮಸ್ತೆ. ನಮಸ್ತೆ ಅಮ್ಮ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಹೌದು ಸರ್, ಚೆನ್ನಾಗಿದ್ದೀನಿ ಸರ್. ತಿಂಡಿ ಆಯ್ತಮ್ಮ? ಸರ್ ತಿಂಡಿ ಇಲ್ರಿ, ತಿಂದ್ಮೇಲೆ ನಾನು ಸ್ವಲ್ಪ ಲೇಟ್ ಮಾಡೋದು ಯಾವಾಗಯ್ಯ. ಹಾಂ ಹಾಂ, ಲೇಟ್ ಒಂದು ಸ್ವಲ್ಪ. ಸರ್ ನಿಮ್ದು ಆತೇನ್ರಿ ಸರ್? ನಂದು ಆಯ್ತಮ್ಮ, ತಿಂಡಿ ಆಯಿತು. ಹೌದ್ರಾ? ಹಾಂ ಅಮ್ಮ, ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಇಲ್ರಿ ಸರ್, ಅದೇ ದಿವ್ಯಾ ಪ್ರಸನ್ನ ಪಾಪಂದು ಹುಟ್ಟಿದ್ದು. ನಮ್ದು ಕರೆಂಟ್ ಇಲ್ಲ ಏನಿಲ್ಲ, ನಾನು ಹಂಗೆ ಮಾಡ್ದೆ, ಗೊತ್ತಾಗ್ತಲ್ಲ ಬರುತ್ತಿಲ್ಲ ಅಂತ ಹೇಳಿ. ನಮ್ ಟಿವಿನೂ ಬರ್ತಲ್ಲ. ಹೌದಾ? ಓಕೆ ಓಕೆ, ಮಾಡ್ರಿ ನೋಡಂತಡಿ ಅಂತಲ್ಲಿ, ಬಟ್ ಐ ಹೋಗಿರ್ತೀನಿ ಅಂತ ಜಲ್ದಿ ಬಂದು ಮಾಡೋಣ ಅಂತ ಹೇಳಿ. ಇರ್ಲಿಮ್ಮ, ಇರ್ಲಿ, ತೊಂದರೆ ಇಲ್ಲ. ಸೊ ಒಂದು ಅದಲು ಬದಲಾಗಿರ್ತಕ್ಕಂಥ ಒಂದು ಅಕ್ಷರವನ್ನ ಕೊಡ್ತಾ ಇದೀನಿ, ಅದನ್ನ ಸರಿಯಾಗಿ ಜೋಡಿಸಿ ಹೇಳ್ಬೇಕು. ಸರ್ ಇದು ಫೋಟೋ ಹಾಕಿದ್ದಕ್ಕಂದ್ರೆ ಸರ್ ನಾವು ಅದೇ ಇದು ದಿವ್ಯಾ ಪ್ರಸನ್ನ ಪಾಪನ ಹೆಸರು ನಂದೀಶ್. ನಂದೀಶ್ ಇವಾಗ ತಾನೇ ಪ್ರಸಾರ ಆಯ್ತಲ್ಲ? ನಮ್ದು ಬರಲ್ರಿ ಸರ್, ನಮ್ ಟಿವಿ ಬರ್ತಾರಲ್ಲ, ಏನ್ ಕೇಬಲ್ ಏನಾರ ಆಗಿತ್ತೇನೋ ಗೊತ್ತಾಗ್ತಲ್ಲ. ಅಯ್ಯೋ ಹೌದೇನ್ರಿ ಸರ್, ಇರ್ಲಿ ಬಿಡ್ರಿ ಸರ್. ಓಕೆ, ಸಂಜೆ ಕಾರ್ಯಕ್ರಮದಲ್ಲಿ ಖಂಡಿತ ಪ್ರಸಾರ ಆಗತ್ತಮ್ಮ. 2 ಸರಿ ಹಾಕಿದ್ದಾರೆ ನಮ್ಮ ಚಿದಾನಂದ್ ಸರ್ ಅವರು. ಈಗ ಟಿವಿ ಆನ್ ಇದೆಯಾ ಮನೇಲಿ? ಏನ್ರಿ ಸರ್? ಆಗಿ ನಮ್ದು ಏನೋ ಬರ್ತಾರಲ್ಲ, ನಮ್ದು V1 ವಾಹಿನಿ ಬರ್ತಾ ಇಲ್ವಾ? ಇಲ್ಲ ಇಲ್ಲ ಇಲ್ಲ. ಮತ್ತೆ ಹಾಗಿದ್ರೆ ಇನ್ನೊಂದ್ಸರಿ ಹಾಕಿದ್ರು ಪ್ರಯೋಜನ ಇಲ್ಲ. ಇಲ್ಲಾಂದ್ರೆ ರಿಕ್ವೆಸ್ಟ್ ಮಾಡ್ಕೊಂಡು ಇನ್ನೊಂದ್ಸರಿ ಹಾಕ್ಸ್ಬಿಡ್ತಾ ಇದ್ದೆ. ಅದ್ರಲ್ಲಿ ಬರ್ತಾನೆ ಇಲ್ಲ ಅಂದ್ರೆ ಹಾಕ್ಸಿ ಏನು ಪ್ರಯೋಜನ? ನಾಳೆ ಹಾಕಲ್ಲ, ಸಾಯಂಕಾಲ ಬೇಕಿದ್ರೆ ಇನ್ನೊಂದ್ಸರಿ ಮರುಪ್ರಸಾರ ಆಗುತ್ತೆ, ಅಲ್ಲಿ ನೋಡಿಮ್ಮ, ಆಯ್ತಾ? ಓಕೆಮ್ಮ. ಸೊ ಹೇಳಿಮ್ಮ, ಇದೊಂದು ಅದಲು ಬದಲಾಗಿರ್ತಕ್ಕಂಥ ಅಕ್ಷರ ಕೊಟ್ಟಿದ್ದೀನಿ, ಅದಕ್ಕೆ ಸರಿ ಉತ್ತರ ಗೊತ್ತಿದ್ಯಾ? ಗೊತ್ತಿಲ್ಲ ನನಗೆ. ಗೊತ್ತಾಗ್ತಾ ಇಲ್ವಾ? ಟಿವಿ ಎಲ್ಲ ಬಂದ್ರೆ ನೋಡ್ಬೋದು ಸರ್. ಹೌದೌದು, ಅಲ್ಲಿ ನಾನು ಹೇಳ್ತಾ ಇದ್ದೀನಿ ಅಕ್ಷರಗಳನ್ನ, ಇನ್ನೊಮ್ಮೆ ನಾನೇ ಹೇಳ್ಬಿಡ್ತೀನಿ. ಓಕೆ, ಅಕ್ಷರಗಳು ಬಂದ್ಬಿಟ್ಟು ನ, ಕ, ಲಿ, ಕ, ದ. ಅದರಲ್ಲಿ ಒಂದು ಅರ್ಥಪೂರ್ಣ ಶಬ್ದ ಇದೆ, ಅದನ್ನ ನೀವು ಹೇಳ್ಬೇಕು ಹೊರಗಡೆ. ಏನ್ರಿ ಸರ್? ನ, ಕ, ಲಿ, ಕ, ದ. ಏನ್ರಿ ಸರ್ ಗೊತ್ತಾಗ್ತಲ್ಲ ಅಕ್ಷರನು. ಇಲ್ಲ ಸರ್, ಹೇಳ್ರಿ ಸರ್ ನೋಡೋಣ. ನ, ಹೇಳ್ರಿ ಸರ್ ನೋಡೋಣ. ನ, ಅದು ಪರ್ದೆ ಬಿಡ್ಬೋದು, ಏನಾದ್ರು ಜೋಡಿಸ್ಬೋದಾಗಿತ್ತು. ಗೊತ್ತಾಗ್ತಿಲ್ಲ. ನ, ಕ, ಲಿ, ಕ, ದ. ನಕಲಿ ಕದ. ಅದರಲ್ಲಿ ಒಂದು ಅರ್ಥಪೂರ್ಣ ಶಬ್ದ ಇದೆ, ಅದನ್ನ ನೀವು ಹೊರಗಡೆ ಹೇಳ್ಬೇಕು ನಂಗೆ. ನಲ್ಲಿಕಾಯಿ. ನಲ್ಲಿಕಾಯಿ ಉಂಟು ಸರ್? ನಲ್ಲಿಕಾಯಲ್ಲಿ ಲೀ ಇಲ್ಲೇ ಇಲ್ಲ. ಹೌದ್ರಾ? ನಂದ ಕದಾನ? ಏನ್ರಿ ಗೊತ್ತಾಗ್ತಲ್ಲ ನನಗೆ, ಅದ್ರಿಗೆ ಟಿವಿ ನಮಗೆ ಗೊತ್ತಲ್ಲ, ಏನಿಲ್ಲ ನನಗೆ ಗೊತ್ತಿಲ್ಲ. ತೊಂದ್ರೆ ಇಲ್ಲ, ನಾನೇ ಆಮೇಲೆ ಹೇಳ್ತೀನಿ ಬಿಡಿ. ಓಕೆ,
ಓಕೆ ಸರ್, ಥ್ಯಾಂಕ್ ಯು ಸರ್. ಗೊತ್ತಾಗ್ಲಿಲ್ಲ. ಇರ್ಲಿ ತೊಂದರೆ ಇಲ್ಲಮ್ಮ. ಫೋಟೋ ಪ್ರಸಾರ ಮಾಡಿದೀವಿ, ಸಂಜೆ ಕಾರ್ಯಕ್ರಮದಲ್ಲಿ ಫೋಟೋ ತಪ್ಪದೆ ನೋಡಿ ಆಯ್ತಾ? ನಮ್ಗೆ ಬಂದ್ರೆ ನೋಡ್ತೀನಿ ಸರ್, ಟಿವಿ ಬಂದ್ರೆ ನೋಡ್ತೀನಿ. ಓಕೆ, ಒಳ್ಳೆ ಥ್ಯಾಂಕ್ ಯು. ನಮಸ್ತೆ. ಥ್ಯಾಂಕ್ ಯು. ನಮಸ್ತೆ. ಎಸ್ ವೀಕ್ಷಕರ, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಇದು ಅದಲು ಬದಲಾಗಿರ್ತಕ್ಕಂಥ ಅಕ್ಷರಗಳು ನ, ಕ, ಲಿ, ಕ, ದ. ಇನ್ನೊಂದು ಕರೆ ಬರ್ತಾ ಇದೆ, ನಮ್ಮ ಸಿದ್ಧಲಿಂಗೇಶ್ವರ ಅವರು ಕರೆ ಮಾಡ್ತಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸಾರಿ ಫಾರ್ ಎರಡನೇ ಸರಿ ಕಾಲ್ ಮಾಡಿದ್ದಕ್ಕೆ. ಹೇಳಿ ಸರ್, ತೊಂದರೆ ಇಲ್ಲ ಸರ್. ಉತ್ತರ ಗೊತ್ತಿತ್ತು ಸರ್, ಅದು ಕಾಲ್ ಮಾಡೋಣ ಅಂದ್ರೆ ಯಾರ ಕಸ್ಟಮರ್ ಬಂದ್ರೆ ಲೇಟ್ ಆಯ್ತು. ಕ್ಯೂರಿಯಾಸಿಟಿ ಕೊಡಬೇಕಿತ್ತು ಇನ್ನೊಂದ್ ಸ್ವಲ್ಪ ಹೊತ್ತು. ಸರ್ ಆಲ್ರೆಡಿ 10 ಸರಿ ಉತ್ತರಗಳು ಬಂದ್ಬಿಡ್ತು, ಅಂದ್ರೆ ಬೇರೆ ಬೇರೆ ರೀತಿಯಿಂದ. ಹೌದು, ಎಲ್ಲವೂ ಸರಿ ಇದ್ದು ಅನ್ಕೋತಿದ್ದೆ, ಅದೇ ಮ್ಯಾಚಿಂಗ್ ಆಗ್ತಿತ್ತು. ಹೌದು. ಸೊ ನನಗೆ ಹಾಡ್ ಕೊಟ್ಟೆ ಕೇಳಿದಾಗ ಹಾಡ್ ನೆನಪಾಗ್ಬಿಡ್ತು ಸರ್, ವಿಷ್ಣುವರ್ಧನ್ ಇದ್ದು. ಹೌದು. ಆಪ್ತಮಿತ್ರ ಪಿಕ್ಚರ್ನಾಗ ಹೇಳ್ತಾನ, ಹರಿಯುವ ನದಿಯಲ್ಲಿ ಜುಳು ಜುಳು ಧ್ಯಾನ ಅಂತಾರಲ್ಲ, ಅವಾಗ ಕ್ಲಾಶ್ ಆಗ್ಬಿಡ್ತು ನನಗೆ. ಹಾಡ್ ನೆನಪಾಗ್ಬಿಡ್ತು. ಹೊಳೆ ಹರಿ ಒಟ್ಟು ಅಂತ ಹೇಳೋಣಂತ ಮಾಡಿದ್ದೆ ಸರ್ ನಾನು. ಹರಿಯುವ ನದಿ ಅಂತಲ್ಲ, ಉತ್ತರ ಹೊಳೆ ಅಂತ ಇತ್ತು. ಅದ್ ಹೇಳೋಣ ಆದ್ರಾಗ ನೀವ್ ಹೇಳ್ಬಿಟ್ರಿ. ಎಸ್ ಸರ್, ಅಂದ್ರೆ ತುಂಬಾ ಜನ ಕಾಯ್ತಾ ಇದ್ರು, ತುಂಬಾ ಕ್ಯೂರಿಯಾಸಿಟಿ. 4 ಜನ ಫೋನ್ ಮಾಡಿ ಸರ್ ಉತ್ತರ ಹೇಳ್ಬಿಡಿ ಅಂತ ಕೇಳ್ಬಿಟ್ರು. ಇನ್ನೊಂದ್ ಸ್ವಲ್ಪ ಕ್ಯೂರಿಯಾಸಿಟಿ ಕೊಡ್ಬೇಕಿತ್ತು ಅನ್ಕೋತೀನಿ. ಎಸ್ ಸರ್, ಈ ಕ್ರೆಡಿಟ್ ಎಲ್ಲ ಚಿದಾನಂದ್ ಸರ್ಗೆ ಹೋಗ್ಬೇಕು, ಯಾಕಂದ್ರೆ ಇಷ್ಟೊಂದು ಸುಲಭವಾಗಿರ್ತಕ್ಕಂಥ ಪ್ರಶ್ನೆ ರೆಡಿ ಮಾಡ್ಕೊಟ್ಟಿದ್ದೆ ಅವರು. ಥ್ಯಾಂಕ್ ಯು ಹೇಳಿ ಸರ್, ಒಳ್ಳೆ ಕ್ವಶನ್ ಅಂದ್ರೆ ಕ್ರಿಟಿಕಲ್ ಕ್ವಶನ್ ಕೇಳಿದಾರೆ ಅಂದ್ರೆ. ಎಸ್ ಸರ್, ನನಗೆ ಗೊತ್ತಿರೋ ಪ್ರಕಾರ ಈಗ ನಾವು ಆಲ್ಮೋಸ್ಟ್ 3 months ಆಗ್ತಾ ಬಂತು ಈ ಕ್ವಶನ್ ಆನ್ಸರ್ ಶುರು ಮಾಡಿ. ಈ 3 months ಅಲ್ಲಿ ಹೈಯೆಸ್ಟ್ ವೋಟಿಂಗ್ ಬಂದಿದ್ದು ಅಥವಾ ಹೈಯೆಸ್ಟ್ ಕ್ಯೂರಿಯಾಸಿಟಿ ಬಂದಿದ್ದು ಈ ಕ್ವಶನ್ ಇಂದ. ಹೌದು ಸರ್, ಖಂಡಿತ ನಾನು ನೋಡ್ತಾ ಇದ್ದೀನಲ್ವಾ. ಎಸ್ ಸರ್, ನೀವ್ ಹೇಳ್ದಂಗೆ ಇದಕ್ಕೆ ಬಂದಿರೋ ಕ್ಯೂರಿಯಾಸಿಟಿ ತಲೆ ಬಹಳ ಜನ ಮಾತಾಡಿದ್ರು ನೋಡಿದೆ. ತಲೆ ಕೆಡಿಸ್ಕೊಂಡು ಹೇಳಿ ಸರ್, ಬೇಗ ಅಂತ ಉತ್ತರ ಹೇಳಿದ್ರು. ಎಸ್ ಸರ್. ಓಕೆ ಸರ್. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್, ಒಳ್ಳೆದಾಗಲಿ, ನಮಸ್ಕಾರ. ಅದು ಕದನ ಕಲಿ ಸರ್, ಉತ್ತರ ಕರೆಕ್ಟಾ? ಎಸ್ ಸರ್, ಕದನ ಕಲಿ ಸರಿಯಾಗಿರ್ತಕ್ಕಂಥ ಉತ್ತರ ಸರ್. ಓಕೆ ಸರ್, ಥ್ಯಾಂಕ್ ಯು. ನಾವು ಕ್ವಶನ್ ಕೇಳ ಹೇಳಿ ಸರ್, ಕೇಳಿ. ಅದು ಬಹಳ ಸಿಂಪಲ್, ಕಷ್ಟದೇನಲ್ಲ. ಓಕೆ. ಕಾಲೆಲ್ಲದ ಕುಂಟ ಸರಸರ ಓಡ್ತಾನೆ. ಹಾವಲ್ವಾ ಸರ್? ಅದೇ ಸಿಂಪಲ್ ಹೇಳಿದ್ನಲ್ಲ ಸರ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ನಾಳೆ ಕನ್ನಡ ಸೂತ್ರ ಕದನ ಕಲಿ ಅಂತ ಬರುತ್ತಲ್ಲ. ಕರೆಕ್ಟ್ ಸರ್, ಕರೆಕ್ಟ್ ಆಗಿದೆ, ಕದನ ಕಲಿ ಕರೆಕ್ಟ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಮುಂದಿನ ಒಂದು ಅಕ್ಷರವನ್ನು ಹೇಳ್ಬಿಡ್ತೀನಿ, ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂತ ಹೇಳಿ ನೋಡೋಣ. ಇದು ಸ್ಟ್ರೈಟಾಗಿ ಕರೆಕ್ಟಾಗಿರ್ತಕ್ಕಂಥ ಉತ್ತರ ಇದೆ, ನರಿ ಗುಮ್ಮ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನರಿ ಗುಮ್ಮ. ಇದನ್ನು ಯಾರು ಸರಿಯಾಗಿ ಜೋಡಿಸಿ ಹೇಳ್ತಾರೆ ಅಂತ ಹೇಳಿ ನೋಡೋಣ. ಒಂದು ಕರೆ ಕಟ್ಟಾಯಿತು. ಎಸ್, ಇನ್ನಷ್ಟು ವಿಚಾರಗಳನ್ನ ಹೇಳ್ತಾ ಇದ್ದೆ. ನಾನಾಗಲೇ ಹೇಳ್ತಾ ಇದ್ದೆ, ದಯವಿಟ್ಟು ಎಲ್ಲ ಸಾರ್ವಜನಿಕರ ಹತ್ರ ಕೇಳ್ಕೊಳ್ತಾ ಇದ್ದೀನಿ, ನೀವು ಯಾವುದೇ ಜಾತಿಗೆ ಸೇರಿರಿ, ಯಾವುದೇ ಪಂಥಕ್ಕೆ ಸೇರಿರಿ, ನೀವು ಭಾರತದಲ್ಲಿ ಇದ್ದೀರಿ ಅಂದರೆ ನೀವು ಭಾರತೀಯರು ಅನ್ನೋದನ್ನು ಮಾತ್ರ ಮರಿಬಿಡಿ. ಏಕೆಂದರೆ ಭಾರತದಲ್ಲಿರ್ತಕ್ಕಂಥ ಸ್ವಾತಂತ್ರ್ಯ, ಭಾರತದಲ್ಲಿರ್ತಕ್ಕಂಥ ಸೌಲಭ್ಯಗಳು ವಿಶ್ವದ ಯಾವ ದೇಶನೂ ಕೊಡೋಕ್ಕೆ ಸಾಧ್ಯ ಇಲ್ಲ. ನಿಮಗೆ ಇಲ್ಲಿ ಎಲ್ಲದೂ ಸಿಗುತ್ತೆ, ಆಯಿತಾ? ನಿಮಗೆ ಭಗವಂತ ನಮ್ಮ ಭಾರತೀಯರಿಗೆ ಎಷ್ಟು ಸಹಿಷ್ಣುತೆಯನ್ನು ಕೊಟ್ಟಿದ್ದಾನೆ, ಎಷ್ಟು ಒಳ್ಳೆ ಗುಣಗಳನ್ನು ಕೊಟ್ಟಿದ್ದಾನೆ ಅಂದರೆ, ನೀವು ಕಷ್ಟ ಅಂದರೆ ಏನಿಲ್ಲ ಅಂದರೆ ನಿಮ್ಮ ಹತ್ರ ಒಂದು ತುತ್ತು ನಿಮ್ಗೆ ಊಟ ಕೊಟ್ಬಿಡ್ತಾರೆ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಮಾ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ನನ್ನ ಹೆಸರು ವರ್ಷಿಣಿ ಅಂತ ಹೇಳಿ. ವರ್ಷಿಣಿ, ಹೇಳಿ ಸರ್. ನೀವು ಕೊಟ್ಟಿರುವಂತಹ ಪದಗಳನ್ನ ಜೋಡಿಸಿದೀನಿ. ಹೇಳಿ. ಅದು ನಮ್ಮ ಗುರಿ ಅಂತ. ಆನ್ಸರ್ ಕರೆಕ್ಟಾ ಸರ್? ನಮ್ಮ ಗುರಿನಾ? ಶೋರಾ? ಹಾ ಸರ್, ಶೋರ್, 100%. ಓಕೆ, ಏನು ಓದ್ತಾ ಇದ್ದೀರಿ ತಾವು? ಇವಾಗ ನಾಳೆ 10th ಎಕ್ಸಾಮ್ಗೆ ರೆಡಿ ಆಗ್ತಾ ಇದ್ದೀನಿ ಸರ್. ಓ ಮೈ ಗಾಡ್. ಅಂಡ್ ನಿಮ್ಮ ಹೆಸರು? ವರ್ಷಿಣಿ ಅಂತ ಹೇಳಿ. ವರ್ಷಿಣಿ, ಓಕೆ, ಆಲ್ ದ ವೆರಿ ಬೆಸ್ಟ್ ಮಾ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸರ್. ನೀವು ಪೇಷನ್ಸ್ ಇಂದ ನನ್ನ ಕ್ವಶನ್ಸ್ಗೆ ಆನ್ಸರ್ ಹೇಳ್ತಿರೋದಕ್ಕೆ ಮೊದಲು ಹ್ಯಾಟ್ಸ್ ಆಫ್. ಎಲ್ಲರೂ SLC ಎಕ್ಸಾಮ್ ಅಂದ್ಬಿಟ್ರೆ ಏನೋ ಒಂದು ಯುದ್ಧ ಅಂತ ಹೇಳಿ ರೆಡಿ ಆಗ್ತಾ ಇದ್ದಾರೆ. ಏನೂ ಟೆನ್ಷನ್ ತಗೋಬೇಡಿ, ಅಪ್ಪ ಅಮ್ಮಂಗೂ ಹೇಳಿ ಎಕ್ಸಾಮ್ಸ್ ಎಲ್ಲ ಚೆನ್ನಾಗಿ ಮಾಡಿಸಿ ಅಂತ ಕಾನ್ಫಿಡೆನ್ಸ್ ಕೊಟ್ಟು ಆರಾಮಾಗಿ ಕೂಲಾಗಿ ಎಕ್ಸಾಮ್ ಬರೀರಿ. ಒಳ್ಳೆ ಸ್ಕೋರ್ ಬರಲಿಮ್ಮ ನಿಮಗೆ, ಓಕೆನಾ? ಥ್ಯಾಂಕ್ ಯು ಸರ್. ಹಾಗೆ ನನ್ನ ಕಡೆಯಿಂದ ಎಲ್ಲಾ ವಿದ್ಯಾರ್ಥಿಗಳಿಗೂ ವಿಶ್ ಮಾಡಿಬಿಡ್ರಿ ಸರ್ ಒಂದ್ಸಲ. ಖಂಡಿತ. ಸೊ ಮೊದಲು ನಿಮಗೂ ಕೂಡ ವಿಶ್ ಮಾಡ್ತೀನಿ. ಅದೇ ರೀತಿ ನಿಮ್ಮ ಥರ ನಮ್ಮ ಕರ್ನಾಟಕದಲ್ಲಿ, ಭಾರತದಲ್ಲಿ ಯಾರೆಲ್ಲ SSLC ಎಕ್ಸಾಮ್ಸ್ ಬರೀತಿದ್ದಾರೆ ಅವರೆಲ್ಲರೂ ಕೂಡ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಸೊ ಯಾರು ಗಾಬರಿ ಆಗಬೇಡಿ, ಯಾರು ಆತಂಕ ಪಡಬೇಡಿ. ಸೊ ಎಲ್ಲರೂ ನಿಮಗೆ ಬಂದಷ್ಟು ಸಮಾಧಾನವಾಗಿ ಬರೆದು ಬನ್ನಿ, ಖಂಡಿತ ಒಳ್ಳೇದಾಗೇ ಆಗತ್ತೆ. ಸರ್, ನಾನು ಬಾಪೂಜಿ ಸ್ಕೂಲಿಂದ ಮಾತಾಡ್ತಾ ಇರೋದು, ದಾವಣಗೆರೆಯಲ್ಲಿ. ತುಂಬಾ ಖುಷಿ ಆಯ್ತು ಮಾ, ತುಂಬಾ ಖುಷಿ ಆಯ್ತು. ಆಲ್ ದ ವೆರಿ ಬೆಸ್ಟ್. ನಿಮ್ಮೆಲ್ಲ ಎಕ್ಸಾಮ್ಸ್ ಚೆನ್ನಾಗಾಗ್ಲಿ ಮಾ, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಪಾ. ಥ್ಯಾಂಕ್ ಯು. ಎಸ್, ನಮ್ಮ ಗುರಿ ಸರಿಯಾಗಿರ್ತಕ್ಕಂಥ ಉತ್ತರ. ಸೊ SSLC ಎಕ್ಸಾಮ್ ಇದ್ದರೂ ಕೂಡ ನನ್ನ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಗುಣಶ್ರೀ ಅವರಿಗೆ ಹ್ಯಾಟ್ಸ್ ಆಫ್ ಹೇಳ್ತಿದ್ದೀನಿ.
ಎಸ್ ಥ್ಯಾಂಕ್ ಯು. ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ನಾನು ಆಗಲೇ ಹೇಳ್ತಾ ಇದ್ದೆ, ದಯವಿಟ್ಟು ನೀವು ನಮ್ಮ ಭಾರತದಲ್ಲಿ ಇದ್ದೀರಿ ಅಂದಾಗ ಭಾರತೀಯರು ಅನ್ನೋದನ್ನು ಯಾವತ್ತೂ ಮರಿಬೇಡಿ. ಯಾವುದೇ ಜಾತಿ ಕುಲ ಗೋತ್ರ ಇವೆಲ್ಲವನ್ನು ಪಕ್ಕಕ್ಕಿಟ್ಟು ನಾವು ಭಾರತೀಯರು ಅನ್ನೋದನ್ನು ಮೊದಲು ನೆನ್ಪಿಟ್ಕೊಳ್ಳಿ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಮಾ, ಹೇಳಿ ತಮ್ಮ ಹೆಸರು? ತಿಂಡಿ ಸಾರಿ ಅಮ್ಮ, ತಿಂಡಿ ಆಯ್ತು ಮಾ, ನಿಮ್ದಾಯ್ತಾ? ಸರ್ ಆಯ್ತು. ಓಕೆ, ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳೋದಿದ್ಯಾ? ನಾಳೆಯಿಂದ 10th ಎಕ್ಸಾಮ್, ಎಲ್ಲಾರ್ಗು ಯಾರ್ಯಾರು ಎಕ್ಸಾಮ್ ಬರೀತಾ ಇದಾರೆ ಎಲ್ಲರಿಗೂ ಆಲ್ ದ ಬೆಸ್ಟ್. ಯಾರು ಎದ್ರಕ್ ಹೋಗ್ಬೇಡ್ರಿ, ಫಸ್ಟ್ ಕ್ವಶನ್ ಪೇಪರ್ ಓದ್ಲಿಕ್ಕೆ ಹೋಗ್ಬೇಡ್ರಿ. ಆಲ್ಮೋಸ್ಟ್ ಎಲ್ಲಾ ಟೀಚರ್ನು ಫಸ್ಟ್ ಕ್ವಶನ್ ಪೇಪರ್ ನಿಧಾನಕ್ಕೆ ಕೂಲಾಗಿ ಓದ್ರಿ ಅಂತ ಹೇಳ್ತಾರೆ. ಫಸ್ಟ್ ನಿಮ್ಮ ಏನಿದಾವೋ ನಿಮ್ಮ ಆನ್ಸರ್ ಶೀಟ್ ಅಲ್ಲಿ ಮೇನ್ ಇಂಪಾರ್ಟೆಂಟ್ ಏನೇನ್ ಬರೀಬೇಕು, ಹೆಸರು, ಆಲ್ ಟಿಕೆಟ್ ನಂಬರ್ ಬರ್ದು ಕ್ವಶನ್ ಅವರು ಓದಕ್ ಟೈಮ್ ಕೊಟ್ರೆ ಆಲ್ಮೋಸ್ಟ್ ಓದ್ಬೇಡ್ರಿ ಅಂತ ಹೇಳ್ತೀನಿ ನಾನು. ಅದೇ ಕನ್ಫ್ಯೂಸ್ ಆಗದ್ ನಮಗೆ. ಈಗ ಫಸ್ಟ್ ಕ್ವಶನ್ ಗೊತ್ತಿರುತ್ತೆ, ಆನ್ಸರ್ ಬರೀಬೇಕು ಅನ್ನೋ ಟೈಮಲ್ಲಿ ಕ್ವಶನ್ ಓದ್ ಕೇಳ್ರಿ ಅಂತ ಕೊಡ್ತಾರೆ. ಮತ್ತೆ ಈ ಕ್ವಶನ್ ಆನ್ಸರ್ ಕನ್ಫ್ಯೂಸ್ ಆಗುತ್ತೆ, ಆಮೇಲೆ ಹೊಸ ಸ್ವರಗಳು ಬೇರೆ. ಓಕೆ ಓಕೆ, ಸರಿಮ್ಮ. ಸೊ ಒಬ್ಬೊಬ್ರು ಎಲ್ರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಖಂಡಿತ ಅಮ್ಮ, ಥ್ಯಾಂಕ್ ಯು. ನಿಮ್ಮ ಕಡೆಯಿಂದ ಎಲ್ರಿಗೂ ಕೂಡ SSLC ಪರೀಕ್ಷೆ ಬರ್ತಿರ್ತಕ್ಕಂಥ ಎಲ್ರಿಗೂ ಕೂಡ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಸುನೀತಾ ವಿಲಿಯಮ್ಸ್ ಅವರು 9 ತಿಂಗಳು 286 ದಿನ ಬಾಹ್ಯಾಕಾಶದಲ್ಲಿದ್ದು ನಮಗೊಂದು ಹೆಮ್ಮೆ ತಂದು ಕೊಟ್ಟಿದ್ದಾರೆ. ವಾಪಸ್ ಬಂದಿರೋದೇ ಒಂದು ಸಂತೋಷದ ವಿಷಯ. ಅವರಿಗೆ ಹೇಳ್ತೀನಿ. ಖಂಡಿತ ಅಮ್ಮ. ಸೊ ನಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ಎಲ್ಲ ಕಡೆಯಿಂದನೂ ಸುನೀತಾ ವಿಲಿಯಮ್ಸ್ ಅವ್ರಿಗೆ ಒಂದು ಗ್ರೇಟ್ ಹ್ಯಾಟ್ಸ್ ಆಫ್ ಹೇಳೋಣಮ್ಮ. ಸರ್ ಖಂಡಿತ. ಎಸ್ ಮಾ, ಥ್ಯಾಂಕ್ ಯು. ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಹೇಳಿ ಸರ್. ಇದು ಅದಲು ಬದಲಾಗಿರ್ತಕ್ಕಂಥ ಅಕ್ಷರ. ಓಕೆ, ಇದು ನಂಗೆ ಹೇಳಕ್ ಶಬ್ದ ಅಷ್ಟು ಸರಿ ಅನಿಸ್ತಾ ಇಲ್ಲ, ನಾನು ಬಿಡಿಸಿ ಹೇಳ್ತಾ ಇದ್ದೀನಿ. ಮ ರ ಕ ಡಿ ರಿ, ಈ ಶಬ್ದದಲ್ಲಿ ಒಂದು ಶಬ್ದ ಇದೆ. ಕರಡಿ ಮರಿ. ವಾವ್, ಸೂಪರ್. ಆಲ್ರೆಡಿ ಉತ್ತರ ಹೇಳೇ ಬಿಟ್ರ. ಕರಡಿ ಮರಿ ಸರಿಯಾಗಿರ್ತಕ್ಕಂಥ ಉತ್ತರ ಅಮ್ಮ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಒಳ್ಳೇದಾಗ್ಲಿಮ್ಮ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನಾನು ಎಲ್ಲರೂ ಕೂಡ ಸಾರ್ವಜನಿಕರಲ್ಲಿ ಕೇಳ್ಕೊಳ್ತೀನಿ, ದಯವಿಟ್ಟು ನಾಳೆಯಿಂದ SSLC ಪರೀಕ್ಷೆ ಪ್ರಾರಂಭ ಆಗೋದ್ರಿಂದ ಯಾರಾದರೂ ನಿಮ್ಮ ಒಂದು ದಾರಿಲಿ ಹೋಗುವಾಗ ಮಕ್ಕಳು ಅವಸರದಿಂದ ಹೋಗ್ತಾ ಇದ್ರೆ ದಯವಿಟ್ಟು ಆ ಮಕ್ಕಳನ್ನ ಒಂಚೂರು ಶಾಲೆ ಹತ್ರ ಡ್ರಾಪ್ ಮಾಡಿಬಿಡಿ. ಆಟೋದರ ಆದರೂ ಪರವಾಗಿಲ್ಲ, ಬೈಕ್ನವರಾದರೂ ಪರವಾಗಿಲ್ಲ, ಯಾರಾದರೂ ಆ ಮಕ್ಕಳನ್ನ ದಯವಿಟ್ಟು ಅಲ್ಲಿ ಒಂಚೂರು ಡ್ರಾಪ್ ಮಾಡ್ತಕ್ಕಂಥ ಕೆಲಸ ಮಾಡಿ. ಅವ್ರ ಹತ್ರ ದುಡ್ಡು ಇರಲಿ ಇಲ್ಲದೇ ಇರಲಿ. ಬಸ್ಗಳಂತೂ ಆಬ್ವಿಯಸ್ಲಿ ಅವ್ರ ಹಾಲ್ ಟಿಕೆಟ್ ತೋರಿಸಿದ್ರೆ ಹಳ್ಳಿ ಕಡೆಯಿಂದ ಬರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಫ್ರೀ ಇದ್ದೇ ಇದೆ. ಈವನ್ ಸಿಟಿ ಬಸ್ಗಳಲ್ಲೂ ಮೋಸ್ಟ್ ಪ್ರಾಬ್ಲಿ ಫ್ರೀ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಸ್ಟಿಲ್ ಯಾರಾದರೂ ಮಕ್ಕಳು ತಡವಾಗಿದ್ದರೆ ಗಾಬರಿಯಲ್ಲಿ ಓಡ್ತಾ ಇರ್ತಾರೆ, ಅವ್ರು ಆ ಕಡೆ ಈ ಕಡೆ ಬರ್ತಕ್ಕಂಥ ವಾಹನಗಳನ್ನು ಕೂಡ ನೋಡೋದಿಲ್ಲ. ಸೊ ಹಾಗಾಗಿ ದಯವಿಟ್ಟು ಯಾರಿಗೂ ಕೂಡ ಅಪಘಾತಗಳಾಗದೇ ಇರೋ ಹಾಗೆ, ತೊಂದರೆಗಳಾಗದೇ ಇರೋ ಹಾಗೆ ಸೇಫಾಗಿ ಡ್ರೈವ್ ಮಾಡಿ. ದಯವಿಟ್ಟು ಅಕ್ಕಪಕ್ಕ ಶಾಲೆಗಳ ಹತ್ರ ಹೋಗುವಾಗ ಮಕ್ಕಳು ನೋಡಿಕೊಂಡು ಡ್ರೈವ್ ಮಾಡಿ. ಯಾಕೆಂದರೆ ಅವ್ರ ಪರೀಕ್ಷೆ ಅವ್ರ ಟೆನ್ಷನ್ ಏನಿರುತ್ತೆ ಅಂದರೆ ಮೊದಲು ನಾನು ಎಕ್ಸಾಮ್ ಹಾಲ್ಗೆ ಹೋಗ್ಬಿಡಬೇಕು ಅಂತ ಹೋಗ್ತಾರೆ ಹೊರತು ಅಕ್ಕಪಕ್ಕ ನೀವು ಓಡಾಡ್ತಕ್ಕಂಥ ಗಾಡಿಗಳನ್ನ ನೋಡಲ್ಲ. ಹಾಗಾಗಿ ನೀವೇ ಒಂಚೂರು ಮುತುವರ್ಜಿಯಿಂದ ಶಾಲೆಗಳ ಹತ್ರ ವಾಹನಗಳನ್ನ ನಿಧಾನವಾಗಿ ಓಡಿಸಿ ಅಂತ ನಾನು ಮತ್ತೊಮ್ಮೆ ಎಲ್ಲ ವಾಹನ ಸವಾರರ ಹತ್ರ ಕೈ ಮುಗಿದು ಕೇಳ್ಕೊಳ್ತೀನಿ. ಅದೇ ರೀತಿ ಯಾರಾದರೂ ದಯವಿಟ್ಟು ಕೈ ಮಾಡಿದ್ರೆ, ಡ್ರಾಪ್ ಕೇಳಿದರೆ ಇಲ್ಲ ಅಂದೇ ಕೊಡಿ. ಈ ಪರೀಕ್ಷೆಗೆ ಆ ಮಕ್ಕಳ ಒಂದು ಭವಿಷ್ಯದ ಒಂದು ಪ್ರಶ್ನೆ ಆಗಿರುತ್ತೆ. ಸೊ ದಯವಿಟ್ಟು ಅವ್ರಿಗೆ ಡ್ರಾಪ್ ಮಾಡಿ ಅಂತ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ಅದೇ ರೀತಿ ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ದಯವಿಟ್ಟು ಒಂದೇ ಒಂದು ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ನಾವು ಭಾರತ ದೇಶ ಬಿಟ್ಟು ಇನ್ಯಾವುದಾರ ಹೊರಗಡೆ ದೇಶಕ್ಕೆ ಹೋದರೆ ನೀವು ಅವ್ರಿಗೆ ಟ್ರೈನ್ಗಳಿಗೆ ಕಲ್ಲು ಹೊಡೆಯೋದು, ಅವ್ರ ಬಸ್ಗಳಿಗೆ ಕಲ್ಲು ಹೊಡೆಯೋದು ಅದನ್ನೆಲ್ಲ ಪಕ್ಕಕ್ಕಿಟ್ಬಿಡಿ. ನೀವೇನಾದರೂ ಬರೀ ಆ ರಸ್ತೆ ಮೇಲೆ ಉಗುಳಿದ್ದು ಕಂಡ್ರೆ ನಿಮಗೆ ನಿಮ್ಮ ಒಂದು ಶರ್ಟನ್ನು ಬಿಚ್ಚಿಸಿ ಆ ಉಗುಳನ್ನು ಹೊರಿಸ್ತಾರೆ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೀವು ಕಲ್ಲು ಹೊಡೆಯೋದು ಬಿಟ್ಬಿಡಿ ಆಯಿತಾ. ನಮ್ಮ ಟ್ರೈನಿಗೆ ಕಲ್ಲು ಹೊಡಿತೀರಿ, ಬಸ್ಗಳಿಗೆ ಕಲ್ಲು ಹೊಡಿತೀರಿ, ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಮಾಡ್ತೀರಿ, ಇವೆಲ್ಲ ಪಕ್ಕಕ್ಕಿಟ್ಬಿಡಿ. ನೀವು ಇಲ್ಲಿಂದ ಬೇರೆ ಯಾವುದಾದ್ರು ಒಂದು ದೇಶಕ್ಕೆ ಹೋಗ್ಬಿಟ್ಟು ಆ ಬರೀ ರಸ್ತೆ ಮೇಲೆ ಉಗುಳಿದ್ರಿ ಅಂದರೆ ನಿಮ್ಮ ಅಂಗಿಯನ್ನು ಬಿಚ್ಚಿ ಅಲ್ಲಿ ಒರೆಸಿಸ್ತಾರೆ. ಸೊ ಹಾಗಾಗಿ ದಯವಿಟ್ಟು ಭಾರತೀಯರಾಗಿರಿ. ಯಾವ ಒಂದು ಸರ್ಕಾರಿ ವಸ್ತುಗಳನ್ನು ಹಾಳು ಮಾಡಬೇಡಿ. ಏಕೆಂದರೆ ಆ ಟ್ಯಾಕ್ಸ್ಗಳು ಎಲ್ಲ ನಾವುಗಳು ಕಟ್ಟಿರೋದು ಹೊಟ್ಟೆ ಉರಿಯುತ್ತೆ. ಹಾಗಾಗಿ ದಯವಿಟ್ಟು ಯಾರು ಆ ರೀತಿ ನಡ್ಕೋಬೇಡಿ ಅಂತ ನಾನು ತಮ್ಮಲ್ಲಿ ಮತ್ತೊಮ್ಮೆ ವಿನಮ್ರವಾಗಿ ಕೇಳ್ಕೊಳ್ತಾ ಇನ್ನಷ್ಟು ವಿಚಾರಗಳನ್ನು ಕ್ವಿಕ್ಕಾಗಿ ಅಪ್ಡೇಟ್ ಮಾಡಿಬಿಡ್ತೀನಿ. ಸೊ ಇದೇ 3ನೇ ತಾರೀಕು ಅಂದರೆ ಏಪ್ರಿಲ್ 3ನೇ ತಾರೀಕು ಶಿವಯೋಗಿ ಬಕ್ಕೇಶ್ವರ ಸ್ವಾಮಿಯ ರಥೋತ್ಸವ ಇದೆ. ನಿಮಗೆಲ್ಲ ಗೊತ್ತಿದೆ, ಚೌಕಿಪೇಟೆಯಲ್ಲಿ ಇರ್ತಕ್ಕಂಥ ಒಂದು ದೇವಸ್ಥಾನದ ಒಂದು ರಥೋತ್ಸವ. 2ನೇ ತಾರೀಕು ಬುಧವಾರ ಮಹಾಸ್ವಾಮಿಯ ಗಜವಾಹನ ಮಹೋತ್ಸವ ಇದ್ದರೆ, 4ನೇ ತಾರೀಕು ಶುಕ್ರವಾರ ಮಹಾಸ್ವಾಮಿಯ ನಂದಿವಾಹನ ಓಕ್ಲಿ ಉತ್ಸವ ಎಲ್ಲ ಇರುತ್ತೆ. ಸಾಯಂಕಾಲ 7 ಗಂಟೆಗೆ
ನಗರದ ಪ್ರಮುಖ ಬೀದಿಗಳಲ್ಲಿ ಈ ಒಂದು ರಥೋತ್ಸವ ನಡೆಯುತ್ತೆ. ವಿಶೇಷವಾಗಿರ್ತಕ್ಕಂಥ ಒಂದು ಮಂಗಳವಾರ ರಥೋತ್ಸವದ ಅಂಗವಾಗಿ ದಿನಾಂಕ 1/4/2025 ಮಂಗಳವಾರ ಸಾಯಂಕಾಲ 7 ಗಂಟೆಯಿಂದ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಸೊ ಎಲ್ಲರೂ ಕೂಡ ಈ 3 ದಿವಸದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅವನು ಗುರುಬಕೇಶ್ವರ ಸ್ವಾಮಿಯ ಆಶೀರ್ವಾದ ಪಡೆಯಿರಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆಯನ್ನು ಸ್ವೀಕರಿಸ್ಬಿಡೋಣ. ನಮಸ್ತೆ ದಾವಣಗೆರೆ. ಹಲೋ. ಹಾಂ ನಮಸ್ತೆ ಮೇಡಮ್, ಹೇಳಿ. ಹೇಳಿ ಸರ್, ಆರಾಮಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಿ? ಹಾ ಸರ್, ಆರಾಮಿದ್ದೀವಿ. ಟಿಫನ್ ಆಯ್ತಾ ಸರ್? ಟಿಫಿನ್ನು ಆಯ್ತು. ನಿಮ್ದು ಆಯ್ತಾ? ಹಾ ಸರ್, ಆಯ್ತು. ಓಕೆ, ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಹಾ ಸರ್, ನನ್ನ ಮಗಳು ಇವತ್ತು ಎಕ್ಸಾಮ್ ಹೋಗಿದ್ದಾಳೆ, UKG. ಓಕೆ, ಅವಳಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ ಸರ್. ಓಕೆ ಅಮ್ಮ. ಸೊ ನಮ್ಮ ಕಡೆಯಿಂದನೂ ಕೂಡ ನಿಮ್ಮ ಮಗಳಿಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತಿದ್ದೀನಿ. ಎಲ್ಲ ಪರೀಕ್ಷೆಗಳು ಚೆನ್ನಾಗಿ. ವರ್ಷಿಣಿ ಅಂತ ಸರ್, ವರ್ಷಿಣಿ ಅಂತ. ವರ್ಷಿಣಿ. ಓಕೆ, ಸೊ ವರ್ಷಿಣಿ ಅವರಿಗೆ ಆಲ್ ದ ಮರಮನಹಳ್ಳಿಯಿಂದ. ಹಾ, ಮರಮನಹಳ್ಳಿಯಿಂದ. ಹಾ ಸರ್. ಓಕೆ, ವರ್ಷಿಣಿ ಅವರಿಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಎಕ್ಸಾಮ್ಸ್ ಎಲ್ಲ ಚೆನ್ನಾಗಾಗಲಿ, ನಿಮ್ಮ ನಿರೀಕ್ಷೆ ಅಂತಾನೆ ಅವರು ಒಂದು ಒಳ್ಳೆ ಸ್ಕೋರ್ ತಗೊಳ್ಳಿ ಅಂತ ವಿಶ್ ಮಾಡ್ತಾ ಇದ್ದೀನಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸೊ ಮಚ್ ಅಮ್ಮ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತೀರಿ. ಒಳ್ಳೇದಾಗಲಿ ಅಮ್ಮ. ನಮಸ್ಕಾರ. ಓಕೆ ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಇವತ್ತು ಇಲ್ಲಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸೊ ಕಾರ್ಯಕ್ರಮದ ಕೊನೆಯಲ್ಲಿ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಅಂಶಗಳನ್ನು ನಿಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದೆ, ಇವತ್ತು ವಿಶ್ವ ನಗುವಿನ ದಿನ ಇದೆ. ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ಒಂದು ಪುಟ್ಟ ಮಗು, ಪ್ರಪಂಚವನ್ನೇ ಅರಿದೇ ಇರತಕ್ಕಂಥ ಮಗು ಸುಮ್ಮನೆ ನಗ್ತಾನೆ ಇರುತ್ತೆ. ಅದು ಕೂಡ ದಿವಸಕ್ಕೆ 200ರಿಂದ 208 ಬಾರಿ ನಗತ್ತಂತೆ. ಇನ್ನು ನೆಕ್ಸ್ಟ್ ಸರದಿ ಬರ್ತಕ್ಕಂಥದ್ದು ನಮ್ಮ ಎಲ್ಲ ತಾಯಂದ್ರದ್ದು, ಮಹಿಳೆಯರದು. ಸೊ ಇವ್ರು ಎಷ್ಟು ಬಾರಿ ನಗ್ತಾರೆ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದೆ 60ರಿಂದ 68 ಬಾರಿ ಇವರು ನಗ್ತಾರಂತೆ. ಇನ್ನು ಉಳಿದಿರ್ತಕ್ಕಂಥದ್ದು ನಮ್ಮೆಲ್ಲ ಪುರುಷರದು, ನನ್ನೆಲ್ಲ ಪ್ರೀತಿಯ ಅಣ್ಣಂದರು, ತಮ್ಮಂದರು, ಸ್ನೇಹಿತರದು. ಇದಕ್ಕೆ ನಾನಂತೂ ಎಕ್ಸೆಪ್ಷನಲ್ ಕೇಸಸ್ಸು. ಯಾಕೆ ಅಂತ ಇದನ್ನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಅಂದರೆ, ನೀವೇ ನೋಡ್ತಾ ಇದ್ದೀರಿ, 1 ಗಂಟೆ ಕಾರ್ಯಕ್ರಮದಲ್ಲಿ ಕನಿಷ್ಠ ಪಕ್ಷ 100 ಬಾರಿ ನಕ್ಕಿರ್ತೀನಿ. ಆದರೆ ನಮ್ಮೆಲ್ಲ ಪುರುಷರು ಎಷ್ಟು ಬಾರಿ ನಗ್ತಾರೆ ಅಂತ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಅಂತ ಅನಿಸ್ಬೋದು. ಕೇವಲ 8ರಿಂದ 10 ಬಾರಿ ನಗ್ತಾರಂತೆ. ಸೊ ಎಲ್ಲರ ಹತ್ರ ಕೈ ಮುಗಿದು ಕೇಳ್ಕೊಳ್ತೀನಪ್ಪ, ಯಾಕಂದರೆ ಇವತ್ತೆಲ್ಲ ಹಾರ್ಟ್ ಅಟ್ಯಾಕ್ಗಳಾಗ್ತಾ ಇರ್ತಕ್ಕಂಥದ್ದು, ಬೇರೆ ಬೇರೆ ಸಮಸ್ಯೆಗಳು ಬರ್ತಾ ಇರ್ತಕ್ಕಂಥದ್ದು, ಮಾನಸಿಕವಾಗಿ ಖಿನ್ನತೆಯಲ್ಲಿ ಬಳಲ್ತಾ ಇರ್ತಕ್ಕಂಥದ್ದು, ಒತ್ತಡದಲ್ಲಿರ್ತಕ್ಕಂಥದ್ದು ನಿಮ್ಮ ಮುಖದಲ್ಲಿ ನಗು ಇಲ್ಲ ಅನ್ನೋ ಕಾರಣಕ್ಕೇ. ಸೊ ದಯವಿಟ್ಟು ನೀವೆಲ್ಲರೂ ಕೂಡ ನಗೋದನ್ನು ಅಭ್ಯಾಸ ಮಾಡ್ಕೊಳ್ಳಿ, ನಗ್ನಗ್ತಾ ಇರಿ, ಸಂತೋಷವಾಗಿರಿ ಅಂತ ಕೇಳ್ಕೊಳ್ತಾ, ನಾನು ಆಗಲೇ ಹೇಳಿದ್ದೆ, ನಾವು ಏನಾದರೂ ಒಬ್ಬರಿಗೆ ಸಂದೇಶವನ್ನು ಕೊಡಬೇಕು ಅಂದರೆ ಆ ಸಂದೇಶಕ್ಕೆ ನಾವು ಬದ್ಧರಾಗಿರಬೇಕಂತೆ. ಸೊ ಹಾಗಾಗಿ ನಾನು ಯಾವತ್ತೂ ನಿಮ್ಗೆ ಹೇಳ್ತಾ ಇದ್ದೆ, ನಿಮ್ಮ ಜನ್ಮದಿನಕ್ಕೆ ಒಂದು ಗಿಡ ನೆಡಿ, ನಿಮ್ಮ ಜನ್ಮದಿನಕ್ಕೆ ಒಂದು ಆಕಳಿಗೆ ಏನಾರೋ ಒಂದು ಕೊಡಿ, ಹಸಿರ್ತಕ್ಕಂಥದ್ದು ಊಟ ಕೊಡಿ ಅಂಥೇಳಿ. ಸೊ ನನಗಂತೂ ತುಂಬ ಹೆಮ್ಮೆ ಇದೆ. ನನ್ನೆಲ್ಲ ಪ್ರೀತಿಯ ಸ್ನೇಹಿತರ ಜೊತೆಗೆ ನಿನ್ನೆ ಇಂಥ ಒಂದು ದೈವತಾ ಕಾರ್ಯದಲ್ಲಿ ಭಾಗವಹಿಸ್ಲಿಕ್ಕೆ ನನಗೆ ಅವಕಾಶ ಸಿಕ್ಕಿತ್ತು. ಸಾಕಷ್ಟು ಗೋಶಾಲೆ, ಇಲ್ಲಿ ಆವರಗೆರೆ ಗೋಶಾಲೆಯಲ್ಲಿ 400ಕ್ಕಿಂತ ಹೆಚ್ಚು ಆಕಳುಗಳಿದೆ. ಅಲ್ಲೆಲ್ಲ ಸಾಕಷ್ಟು ದವಸ ಧಾನ್ಯಗಳನ್ನು ಕೊಟ್ವಿ, ಅವಕ್ಕೆ ತಿನ್ನೋದಕ್ಕೆ ಹಣ್ಣುಗಳನ್ನೆಲ್ಲ ಕೊಟ್ವಿ. ಅದೇ ರೀತಿ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಗೋಪಾಲಕರು ಬಿಸಿಲಲ್ಲಿ ಕೆಲಸ ಮಾಡ್ತಾರೆ, ಅವರಿಗೆಲ್ಲ ತಂಪಾದ ಮಜ್ಜಿಗೆಯನ್ನು ವಿತರಿಸೋದಕ್ಕೆ ಪ್ರಯತ್ನ ಮಾಡಿದ್ವಿ, ಅದನ್ನು ಕೂಡ ಮಾಡಿದ್ವಿ. ಹಾಗೆಯೇ ಅಲ್ಲಿ ದಾರಿಯಲ್ಲಿ ಇರ್ತಕ್ಕಂಥವ್ರಿಗೆ ಒಂದಷ್ಟು ಜನರಿಗೆ ಆಹಾರದ ವ್ಯವಸ್ಥೆಯನ್ನು ಮಾಡಿದ್ವಿ, ಒಂದಷ್ಟು ಗಿಡಗಳನ್ನು ನೆಟ್ವಿ. ನಿಜಕ್ಕೂ ಕೂಡ ನಂಗೆ ತುಂಬ ಹೆಮ್ಮೆ ಇದೆ. ನುಡಿದಂತೆ ನಡೆದಿದ್ದೇನೆ, ಅಥವಾ ನಾವೆಲ್ಲರೂ ಕೂಡ ಅದನ್ನು ನಡೆದಿದ್ದೇವೆ ಅಂತ ಹೇಳಿ ನನಗೆ ತುಂಬ ಖುಷಿ ಆಗ್ತಾಯಿದೆ, ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ವಿಚಾರ ಯಾವುದೇ ಕಾರಣಕ್ಕೂ ನನ್ನ ವೈಯಕ್ತಿಕ ಪ್ರಚಾರಕ್ಕಾಗಲಿ ಅಥವಾ ನಮ್ಮ V1 ವಾಹಿನಿಯ ಪ್ರಚಾರಕ್ಕೋಸ್ಕರ ಅಲ್ಲ. ಸೊ ನಾವು ಇದನ್ನು ಮಾಡೋದನ್ನು ನೋಡಿ ನನ್ನ ಪ್ರೀತಿಯ ಸ್ನೇಹಿತರು, ನನ್ನ ಪ್ರೀತಿಯ ವೀಕ್ಷಕರು, ನನ್ನ ಪ್ರೀತಿಯ ಅಭಿಮಾನಿಗಳು ಆ ರೀತಿ ನಡ್ಕೊಂಡ್ರೆ, ಅವರ ಹುಟ್ಟುಹಬ್ಬಕ್ಕೆ, ಅವರ ಒಂದು ಆ್ಯನಿವರ್ಸರಿಗೆ ಈ ಪ್ರಕೃತಿಗೆ ಒಂದು ಗಿಡ ನೆಟ್ಟಿದ್ದೆ ಆದರೆ ನಿಜಕ್ಕೂ ಕೂಡ ಅದು ತುಂಬ ಖುಷಿಯ ವಿಚಾರ ಆಗುತ್ತೆ. ಅವರು ಹಸ್ತಿರ್ತಕ್ಕಂಥ ಯಾರಿಗಾದರೂ ಒಂದು ತಿಂಡಿಯನ್ನು ಕೊಡಿಸಿದ್ರೆ, ಊಟವನ್ನು ಕೊಡಿಸಿದ್ರೆ, ಆಕಳಿಗೆ ಒಂದು ಬಾಳೆಹಣ್ಣು ಕೊಟ್ಟರೆ ನಿಜಕ್ಕೂ ಕೂಡ ಅದು ಅವರಿಗೆ ಬ್ಲೆಸ್ ಮಾಡುತ್ತೆ. ಹಾಗಾಗಿ ಲೋಕ ಸಂಸ್ಥೆ ಸುಖಿನೋ ಭವಂತು ಅನ್ನೋವಂಥ ಎಲ್ಲರೂ ಸಂತೋಷವಾಗಿರಬೇಕು ಅನ್ನೋದೇ ನನ್ನ ಒಂದು ಕಾನ್ಸೆಪ್ಟ್. ಹಾಗಾಗಿ ಇದನ್ನು ತೋರಿಸಿದ್ದೀವಿ, ದಯವಿಟ್ಟು ಯಾರೂ ಅನ್ಯಥಾ ಭಾವಿಸ್ಬಿಡಿ ಅಂತ ಮತ್ತೊಮ್ಮೆ ಎಲ್ಲರಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಎಂದಿನಂತೆ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಬೆಳಗ್ಗೆ 10:30ರಿಂದ 11:30 ಕಾರ್ಯಕ್ರಮದಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ V1 ಎಲ್ಲ ಕಾರ್ಯಕ್ರಮಗಳನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತೀನಿ ಅಂತ ಕೇಳ್ಕೊಳ್ತಾ, ಎಂದಿನಂತೆ ಲೋಕ ಸಂಸ್ಥೆ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು. ಎಲ್ರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ನಮಸ್ಕಾರ.